ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮೊದಲನೇದಾಗಿ ಮಹಾವತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಎಲ್ಲರ ಪ್ರೀತಿಯ ಗುರುಗಳು ಆಗಿರತಕ್ಕಂತಹ ಹಾಗೂ ಧ್ಯಾನ ಹಾಗೂ ಜ್ಞಾನದ ಪರಿಕಲ್ಪನೆಯನ್ನ ದೇಶಾದ್ಯಂತ ಪಸರಿಸಿದಂತಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಸಹ ನನ್ನ ನಮನಗಳು. ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಎಲ್ರಿಗೂ ಧ್ಯಾನ ಹಾಗೂ ಜ್ಞಾನ ಸಜ್ಜನ ಸಾಂಗತ್ಯಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂತಹ ಮಹಾವತಾರ್ ಫೌಂಡೇಶನ್ನ ಫೌಂಡರ್ ಆಗಿರತಕ್ಕಂಥ ಡಾಕ್ಟರ್ ರಂಗನಾಥ್ ಸರ್ ಹಾಗೂ ಲಕ್ಷ್ಮೀ ರಂಗನಾಥ್ ಮೇಡಮ್ ಅವರಿಗೂ ಸಹ ನನ್ನ ನಮನಗಳು. ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗೆ ಪ್ರಣಾಮವನ್ನು ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ದಿನ 11 ಜುಲೈ 2026 ಶನಿವಾರ ದಿನ. ಮಹಾವತಾರ್ ಫೌಂಡೇಶನ್ ನಡೆಸ್ತಾ ಇರತಕ್ಕಂತಹ 41 ದಿನಗಳ ಮಂಡಲ ಕಾರ್ಯಕ್ರಮದ 7ನೆಯ ಬ್ಯಾಚಿನ 10ನೆಯ ದಿನ ಇದಾಗಿದೆ. ಎಲ್ರಿಗೂ ತಿಳಿದಿರುವ ಹಾಗೆ ಶನಿವಾರ ವಿಶೇಷ ಸಂಚಿಕೆ ಆಗಿದೆ. ತಮ್ಮಲ್ಲಿರುವ ಕಲೆಯ ಒಂದು ಪ್ರದರ್ಶನವನ್ನು ಮಾಡತಕ್ಕಂತಹ ದಿನ ಇದಾಗಿದೆ. ಸೊ ಆದ್ದರಿಂದ ತಾವು ಹ್ಯಾಂಡ್ ರೈಸ್ ಮಾಡಿದ ಹಾಗೆ ಅನ್ಮ್ಯೂಟ್ ಮಾಡಲಾಗುವುದು. ಆದರೆ ಅದರ ಮೊದಲು 2 ಅಂಶಗಳನ್ನು ನಾನು ಹಂಚಿಕೊಳ್ತೇನೆ. ನಾನು ನಿನ್ನೆ ಹೇಳಿದೆ ನಾಳೆ ನಿಮಗೆ ಸ್ವರಯೋಗದ ಬಗ್ಗೆ ಹೇಳ್ತೇನೆ ಅಂತ. ನಾನಿವತ್ತು ಸ್ವರಯೋಗದ ಬಗ್ಗೆ ಹೇಳೋದಿಲ್ಲ. ಯಾಕಂತಂದರೆ ಅದು ಚಕ್ರದ ಬಗ್ಗೆ ನಾನಿವತ್ತು ಹೇಳಬೇಕು. ಸ್ವಲ್ಪ ಅದು ದೊಡ್ಡ ಚಾಪ್ಟರ್ ಇದೆ. ಜೊತೆಗೆ ಬೇರೆ 2 ಅಂಶಗಳನ್ನು ಹಂಚಿಕೊಳ್ಬೇಕಾಗಿರೋ ಕಾರಣ ನಾನು ಅದನ್ನು ಇದನ್ನು ಹೇಳೋದಿಲ್ಲ. ಯಶೋಧ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ. ಸಿಕ್ತು ಬಿಡಿ, ಪರವಾಗಿಲ್ಲ, ಹೋಸ್ಟ್ ಮಾಡ್ತೇನೆ. ಈ ದಿನ ಹಂಚಿಕೊಳ್ಳತಕ್ಕಂತಹ 2 ಅಂಶಗಳು. ಮೊದಲನೆಯ ಅಂಶ, ಮುಂದಿನ ತಿಂಗಳು ಆಗಸ್ಟ್ 9ನೆಯ ತಾರೀಕು ನಮ್ಮ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿ, ಅಂದರೆ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಶ್ರೀಮತಿ ಯಶೋಧ ಮೇಡಮ್ ಅವರು, ಶ್ರೀಮತಿ ಶಿವಗಂಗಾ ಮೇಡಮ್ ಅವರು, ಶ್ರೀಮತಿ ನಳಿನಾ ಮೇಡಮ್ ಅವರು ಇರತಕ್ಕಂತಹ ಊರಿದು. ಅಲ್ಲಿ ಮಹಾವತಾರ್ ಸಂಸ್ಥೆಯ ವತಿಯಿಂದ ಜ್ಞಾನ ಯಜ್ಞ ಕಾರ್ಯಕ್ರಮನ 1 ದಿನ ಮಾಡಬೇಕು ಅಂತ ಹೇಳ್ಕೊಂಡಿದ್ರು. ಹಾಗೇನೆ ಆ ಕಾರ್ಯಕ್ರಮವನ್ನು ಆಗಸ್ಟ್ 9ನೇ ತಾರೀಕಿಗೆ ಅರಸೀಕೆರೆ ಟೌನ್ನಲ್ಲಿ ಛತ್ರದಲ್ಲಿ ಏರ್ಪಡಿಸಲಾಗಿದೆ. ಎಲ್ರಿಗೂ ಗೊತ್ತಿದೆ ಕಾರ್ಯಕ್ರಮ ಅಂತ ಹೇಳಿದಾಗ ಎಷ್ಟೊಂದು ಎಫರ್ಟ್ಸ್ ಅಥವಾ ನಮ್ಮ ಪ್ರಯತ್ನ ಎಷ್ಟಿರಬೇಕು ಅಂತ ಹೇಳತಕ್ಕಂಥದ್ದು. ಜೊತೆಗೆ ನಮ್ಮ ಮಹಾವತಾರ್ ಫೌಂಡೇಶನ್ನಲ್ಲಿ ಇರತಕ್ಕಂಥ ನಾವು ಎಲ್ಲ ಮಹಿಳಾ ಮಣಿಗಳೇ ಜಾಸ್ತಿ ಇದ್ದೇವೆ. ಜೊತೆಗೆ ಇಲ್ಲಿ ಸಹ ಇರುವವರು ಮಹಿಳೆಯರೇ. ಅವರ ಒಂದು ಲೀಡರ್ಶಿಪ್ನಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. ಇನ್ನೂ ಹೆಚ್ಚಿನವರು ಬಹುಶಃ ಈ ಹಾಸನ ಜಿಲ್ಲೆಯಿಂದ ಇರಬಹುದು. ಉದಾಹರಣೆಗೆ ಹೇಳೋದಾದರೆ ನಮ್ಮ ಶ್ರೀಮತಿ ವಾಣಿ ಮೇಡಮ್ ಇದ್ದಾರೆ, ಶ್ರೀಮತಿ ಶಶಿಕಲಾ ಮೇಡಮ್ ಇದ್ದಾರೆ, ಇನ್ನೂ ಕೆಲವರೆಲ್ಲ ಇರಬಹುದು, ಬಹುಶಃ ನನಗೆ ಗೊತ್ತಿಲ್ಲದೆ ಇರಬಹುದು. ಜೊತೆಗೆ ಇವರಿಗೆ ಸಹಾಯಕ್ಕಾಗಿ ಅಥವಾ ಇವ್ರಿಗೊಂದು ಸಪೋರ್ಟ್ ಆಗಿ ನಿಂತಿರತಕ್ಕಂತಹ ಇವರು 3 ಅಂದರೆ ಶಿವಗಂಗಾ ಮೇಡಮ್, ನಳಿನಿ ಮೇಡಮ್ ಹಾಗೆ ಯಶೋಧ ಮೇಡಮ್ ಅವರು ತಮ್ಮ ತಮ್ಮ ಏರಿಯಾದಲ್ಲಿ 41 ದಿನಗಳ ಒಂದು ಮಂಡಲ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಸಾಕಷ್ಟು ಜನರಿಗೆ ಧ್ಯಾನವನ್ನು ಜ್ಞಾನವನ್ನು ಹಂಚಿಕೊಳ್ತಾ ಇದ್ದಾರೆ. ಸೊ ಇವರು ಸಹ ಇವರ ಸಹಕಾರವನ್ನು ಸಹ ಅವರು ಕೋರ್ತಿದ್ದಾರೆ. ಹಾಗೆಯೇ ಇನ್ನೂ ಸಾಕಷ್ಟು ಜನ ಬಹುಶಃ ಅಲ್ಲಿ ಧ್ಯಾನಿಗಳಿರ್ಬೋದು, ಜ್ಞಾನಿಗಳಿರ್ಬೋದು, ಗುರುಗಳಿರ್ಬೋದು, ಇಂಥವರೆಲ್ಲ ಒಂದು ಸಹಕಾರದಿಂದ ಇವರು ಕಾರ್ಯಕ್ರಮವನ್ನು ಏರ್ಪಡಿಸಲಿಕ್ಕೆ ಮುಂದಾಗಿದ್ದಾರೆ. ಈ ವೇದಿಕೆಯಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ಈಗಾಗಲೇ ಅನೇಕ ಪ್ರೋಗ್ರಾಮ್ನಲ್ಲಿ ಭಾಗಿಯಾಗಿರತಕ್ಕಂತಹ ಧ್ಯಾನ ಬಂಧುಗಳಿಗೆ ಗೊತ್ತಿದೆ ಒಂದು ಕಾರ್ಯಕ್ರಮ ಅಂತ ಹೇಳಿದಾಗ ಎಷ್ಟು ಎಫರ್ಟ್ ಹಾಕಬೇಕು, ಎಷ್ಟು ಸಮಯವನ್ನು ಅವರು ಅದಕ್ಕೆ ಕೊಡಬೇಕು. ಜೊತೆಗೆ ಫೈನಾನ್ಷಿಯಲಿ ಇವನ್ ಹಣಕಾಸಿನ ಒಂದು ವ್ಯವಸ್ಥೆಯೂ ಸಹ ಆಗಬೇಕು. ಯಾರ ಒಬ್ಬರಿಂದ ಆಗತಕ್ಕಂಥದ್ದಲ್ಲ. ಅವರ ಊರಲ್ಲಿ ಮಾಡ್ತಾ ಇರಬಹುದು, ಬಟ್ ಎಲ್ಲ ಖರ್ಚನ್ನು ಅವರೇ ಭರಿಸಿ ಮಾಡಲಿಕ್ಕೆ ಆಗೋದಿಲ್ಲ, ಯಾರಾದ್ರೂ ಅಷ್ಟೇ. ಅದು ಇನ್ನೊಂದೇನು ಅಂತಂದರೆ, ಇದು ಯಾವುದೇ ಒಬ್ಬರ ಮನೆಯ ಕಾರ್ಯಕ್ರಮ ಅಲ್ಲ, ಇದು ಒಂದು ಸಾರ್ವಜನಿಕ ಕಾರ್ಯಕ್ರಮ. ಯಾಕಂದರೆ
ಇಲ್ಲಿ ಈ ವೇದಿಕೆಯಲ್ಲಿ ಇರುವವರಿಗೆ ಮಾತ್ರ ಒಂದು ಸೌಲಭ್ಯನ ಕೊಡತಕ್ಕಂಥದ್ದು ಅಲ್ಲ. ಆ ಅರಸೀಕೆರೆನಲ್ಲಿ ಯಾರ್ಯಾರಿದ್ದಾರೆ ಎಲ್ಲ ಜನಗಳನ್ನ ಸೇರಿಸಿ ಹೆಚ್ಚಿನ ಒಂದು ಧ್ಯಾನ ಪ್ರಚಾರ, ಜ್ಞಾನ ಪ್ರಚಾರ, ಸಜ್ಜನ ಸಾಂಗತ್ಯದ ಒಂದು ಪ್ರಚಾರವನ್ನ ಮಾಡತಕ್ಕಂಥ ಕಾರ್ಯಕ್ರಮ ಇದು. ಕೇವಲ ಕೆಲವರಿಗೆ ಸೀಮಿತವಾಗಿಲ್ಲ, ಇಟ್ ಈಸ್ ಓಪನ್ ಟು ಆಲ್. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈ ವೇದಿಕೆಯಿಂದ ಸಾಕಷ್ಟೊಂದು ಸಹಕಾರವನ್ನು ನೀಡಬೇಕು. ಅಲ್ಲಿ ಹಾಜರಾಗತಕ್ಕಂಥದ್ದು ಸ್ವಯಂ ಸೇವಕರಾಗಿ ಕೆಲಸವನ್ನ ಮಾಡಿ ಅವರಿಗೆ ಸಪೋರ್ಟನ್ನು ಮಾಡತಕ್ಕಂಥದ್ದು, ಜೊತೆಗೆ ತಮ್ಮ ಕೈಲಾದ ಧನ ಸಹಾಯ, ಅನ್ನ ಪ್ರಸಾದಕ್ಕಾಗಿ ಆಗಲಿ ಅಥವಾ ಅಲ್ಲಿ ಛತ್ರಕ್ಕಾಗಿ ಅಥವಾ ಬೇರೆ ಬೇರೆ ಖರ್ಚಿರುತ್ತೆ, ಇದಕ್ಕೋಸ್ಕರ ಅವರಿಗೆ ಒಂದು ಧನ ಸಹಾಯ ಅಥವಾ ಯಾವುದೇ ಒಂದು ವಸ್ತುವಿನ ರೂಪದಲ್ಲಿ ಆದರೂ ಅಲ್ಲಿ ಉಪಯೋಗ ಆಗತಕ್ಕಂಥ ವಸ್ತುವಿನ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಕೊಡ್ಲಿಕ್ಕೆ ನಾನು ವಿನಂತಿಯನ್ನ ಮಾಡ್ತೇನೆ. ಇನ್ನೊಂದು ಸಂತೋಷದ ಸುದ್ದಿ ಏನಂದ್ರೆ, ನಮ್ಮ ಜಾನಕಿ ದೇವಿ ಮೇಡಮ್ ಅವರು ಈಗಾಗಲೇ ಹಾಜರಿದ್ದಾರೆ. ಜಾನಕಿ ದೇವಿ ಮೇಡಮ್ ಅವರು ಎಲ್ಲ ಕಾರ್ಯಕ್ರಮದಲ್ಲೂ ಡೊನೇಷನ್ ಅನ್ನು ಕೊಡ್ತಾ ಬಂದಿದ್ದಾರೆ. ಈ ಕಾರ್ಯಕ್ರಮ ನಾವಿನ್ನೂ ಇದನ್ನ ವೇದಿಕೆಯಲ್ಲಿ ಹೇಳ್ಕೊಂಡಿಲ್ಲ, ಯಾರ್ದೊಂದು ಸಹಾಯವನ್ನ ಕೇಳಕ್ಕೆ ಮೊದಲೇ ಮೊನ್ನೆಯ ದಿನನೇ ಅವರ ಮೊಮ್ಮಗಳ ಮಗುವಿನ ಒಂದು ಬರ್ಡೇ, ಫಸ್ಟ್ ಬರ್ಡೇ ಇತ್ತು ಅಂತ ಹೇಳ್ಬಿಟ್ಟು ನನಗೆ 1,000 ರೂಪಾಯಿನ ಅವ್ರು ಕಳಿಸ್ಕೊಟ್ಟು, ಇದನ್ನ ನಮ್ಮ ಅರಸೀಕೆರೆ ಕಾರ್ಯಕ್ರಮದಲ್ಲಿ ನೀವು ಬಳಸ್ಕೊಳ್ಳಿ, ಅಲ್ಲಿ ಸ್ವೀಟ್ ತರೋದಾಗ್ಲಿ ಏನಾದ್ರೂ ಮಾಡೋದಾಗ್ಲಿ ಅಲ್ಲಿಗೆ ಇದನ್ನ ದಾನವಾಗಿ ಕೊಡ್ತಾ ಇದ್ದಾನೆ ಅಂತ ಹೇಳತಕ್ಕಂಥ ಮಾತನ್ನ ಹೇಳಿದ ನನಗೆ ಆ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ನಾನು ಈಗಾಗಲೇ ಯಶೋಧ ಮೇಡಮ್ಗೆ ಹೇಳಿದ್ದೇನೆ, ಈ ಅಮೌಂಟ್ ನನ್ನ ಹತ್ರ ಇದೆ, ನಾನು ನಿಮಗೆ ಕಳಿಸ್ಕೊಡ್ತೇನೆ ಅಂತಂದು. ಇನ್ನೊಂದು ಅಂಶವನ್ನ ನಾನಿಲ್ಲಿ ಗಮನಕ್ಕೆ ತರ್ತಾ ಇದ್ದೇನೆ. ನಾನು ತಿರುವಣ್ಣಾಮಲೈ ಪ್ರೋಗ್ರಾಮ್ ಇರ್ಬೋದು ಅಥವಾ ಬುದ್ಧ ಪೂರ್ಣಿಮದ ಪ್ರೋಗ್ರಾಮ್ನಲ್ಲಿ ನಾನು ಕಾಂಟ್ರಿಬ್ಯೂಷನ್ ಅನ್ನ ನಾನು ತಗೊಂಡಿದ್ದೆ, ಮಾಡಿದ್ದೆ, ಎಲ್ರಿಗೂ ರಿಸೀಟ್ ಅನ್ನು ಸಹ ಕಳಿಸ್ತಾ ಇದ್ದೆ. ಆದರೆ ದಯಮಾಡಿ ಈ ಸಲ ಯಾರು ಸಹ ನನ್ನ ಅಕೌಂಟಿಗೆ ಕಳಿಸ್ಬೇಡಿ. ಯಾಕಂತಂದ್ರೆ ನಮ್ಮ ಮನೆಯವರ ಫೋನ್ ಹ್ಯಾಕ್ ಆಯಿತು, ಅಮೌಂಟ್ ಸಹ ಕಳ್ಕೊಂಡ್ರು. ಸೊ ಈಗ ಸದ್ಯಕ್ಕೆ ಅವರ ಫೋನ್ನಲ್ಲಿ ನಾವು ಯಾವುದೇ ಫೈನಾನ್ಷಿಯಲ್ ಆಪರೇಷನ್ ಮಾಡ್ತಾ ಇಲ್ಲ. ಸೊ ಪ್ರತಿಯೊಂದಕ್ಕೂ ನನ್ನ ಫೋನ್ ಬಳಕೆ ಆಗ್ತಾ ಇದೆ. ಆದ ಕಾರಣ ಇಲ್ಲಿ ಗೊಂದಲ ಆಗೋದು ಬೇಡ. ಕೆಲವೊಮ್ಮೆ ನನ್ನ ಕೈಯಲ್ಲಿ ಆ ಫೋನ್ ಇಲ್ಲದೆ ಇರ್ಬೋದು, ಹೊರಗೆ ಹೋಗಿರ್ಬೋದು. ಸೊ ಅದಕ್ಕೋಸ್ಕರ ನಾನು ಸರ್ ಹತ್ರನೂ ರಿಕ್ವೆಸ್ಟ್ ಮಾಡಿಕೊಂಡೆ, ಈ ಥರ ಆಗಿದೆ ಸರ್. ಯಾಕಂತಂದರೆ ಅದು ಆದ ದಿನ ನಾನು ಮತ್ತು ಗುರುಗಳು ಒಟ್ಟಿಗೆ ಇದ್ವಿ. ನಾವು ಯೋಗ ದಿನಾಚರಣೆಯ ಆ ಒಂದು ಸ್ಥಳವನ್ನು ಹೋಗಿ ನೋಡಿ ಅರೇಂಜ್ಮೆಂಟ್ ಮಾಡಲಿಕ್ಕೆ ಅಂತ ನಾವು ಹೋಗಿದ್ವಿ. ಆ ದಿನನೇ ನಾನು ವಾಪಸ್ ಬರುವಾಗ ನನಗೆ ನಮ್ಮನೆಯವರು ಫ್ರೆಂಡ್ದು ಫೋನಿಂದ ಮಾಡಿದರು, ಹಿಂಗೆ ಆಗಿದೆ ಅಂತ ಹೇಳತಕ್ಕಂಥದ್ದು. ಸೊ ಸರ್ಗೂ ಗೊತ್ತಿದೆ, ಮತ್ತು ನಾನು ಮೊನ್ನೆನೂ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಈ ಸಲ ನಾನು ಕಾಂಟ್ರಿಬ್ಯೂಷನ್ ತಗೊಳ್ಳೋದಿಲ್ಲ ಸರ್, ಈ ಥರ ಗೊಂದಲ ಆಗುತ್ತೆ, ಅದಕ್ಕನ್ನ ಬೇರೆ ಯಾರ್ದಾದ್ರು ಅಕೌಂಟಿಗೆ ನೀವು ನೇರವಾಗಿ ಶಿವಗಂಗಾ ಮೇಡಮ್ ಅಥವಾ ಯಶೋಧ ಮೇಡಮ್ದ ಅಕೌಂಟಿಗೆ ಕಳಿಸ್ಕೊಡಬಹುದು, ನೋ ಪ್ರಾಬ್ಲಮ್. ನಾನು ಅವರಿಗೊಂದು ಸಜೆಷನ್ ಅನ್ನು ಸಹ ಹೇಳಿದ್ದೇನೆ. ಯಾಕಂತಂದರೆ ರಿಸಿಟನ್ನು ಕೊಡತಕ್ಕಂಥದ್ದು ನಮ್ಮ ಧರ್ಮ. ಆದ ಕಾರಣ ಮಹತಾರ್ ಫೌಂಡೇಶನಿಂದ ರಸೀತಿ ಪುಸ್ತಕವನ್ನು ತಗೊಂಡು ಯಾರು ದುಡ್ಡನ್ನು ಕಳಿಸ್ತಾರೆ ಅವರ ಹೆಸರಿನಲ್ಲಿ, ನಾನು ಮಾಡಿದ ಎಲ್ರಿಗೂ ನೆನಪಿದೆ ಅಂದ್ಕೊಂಡಿದ್ದೇನೆ. ನನಗೆ ಯಾರ್ಯಾರು ಈ ಹಿಂದೆ ದುಡ್ಡು ಕಳಿಸಿದ್ರೆ ಎಲ್ರಿಗೂ ನಾನು ರಸೀತಿಯನ್ನು ವಾಟ್ಸಪ್ ಮೂಲಕ ಕಳಿಸಿದ್ದೇನೆ. ಸೊ ಅದೇ ರೀತಿಯಲ್ಲಿ ಅದಕ್ಕೆ ಅಕೌಂಟನ್ನು ಕೊಡಬೇಕು, ಸರಿಯಾಗಿ ಬುಕ್ಕನ್ನು ಮೇಂಟೈನ್ ಮಾಡ್ಕೊಳ್ಳಿ, ದುಡ್ಡು ಎಲ್ಲಿ ಬಂದಿದೆ, ಯಾವ ದಿನಾಂಕ ಬಂದಿದೆ, ಯಾರಿಂದ ಬಂದಿದೆ ಅಂತ ಒಂದು ಪುಸ್ತಕವನ್ನು ಮೇಂಟೈನ್ ಮಾಡ್ಕೊಳ್ಳಿ. ಜೊತೆಗೆ ಎಲ್ರಿಗೂ ಆ ರಿಸಿಟ್ ಬುಕ್ನಲ್ಲಿ ವಾಟ್ಸಪ್ನಲ್ಲಿ ರಿಸಿಟನ್ನು ಕಳಿಸ್ಕೊಡಿ. ತಮ್ಮ ಊರಲ್ಲೇ ಹತ್ತಿರ ಇರುವವರು ಸಿಗೋರಿಗಾದರೆ ರಿಸಿಟನ್ನು ಹರಿದು ಕೊಡಿ, ಇಲ್ಲ ಅಂದರೆ ನೀವು ರಿಸಿಟನ್ನು ಹಾಕಿ ನೀವು ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ ಅಂತ. ಅದನ್ನು ಸಹ ಅವರು ಒಪ್ಕೊಂಡಿದ್ದಾರೆ. ಸೊ ನಮ್ಮ ಜವಾಬ್ದಾರಿ ಏನು ಅಂತಂದರೆ ಅವರಿಗೆ ಸಪೋರ್ಟನ್ನು ಕೊಟ್ಟು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡತಕ್ಕಂಥದ್ದು. ಗುರುಗಳಿಗೂ ಸಹ ಒಂದು ಏನಿದೆ ಅಂದರೆ ಈ ಕಾರ್ಯಕ್ರಮವನ್ನು ಇವರು ಮಾಡ್ತಾ ಇದ್ದಾರೆ, ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳತಕ್ಕಂಥ ಒಂದು ಅಭಿಪ್ರಾಯ ಸಹ ಅವರಲ್ಲಿ ಬಂದಿದೆ. ಅದು ಈಗಾಗಲೇ ಡಿಸ್ಕಷನ್ ನಡೀತಾ ಇತ್ತು. ಈಗಾಗಲೇ ತಾವೆಲ್ಲ ನೋಡಿರಬೇಕು, ಗ್ರೂಪ್ನಲ್ಲಿ ಪಾಂಪ್ಲೆಟನ್ನು ಸಹ ಮಾಡಿದ್ದಾರೆ. ಸೊ ಪಾಂಪ್ಲೆಟ್ ಹಂಚತಕ್ಕಂಥದ್ದು ಸಾಮಾನ್ಯ, ಅದು ಹೇಳಕ್ಕಾಗೋದಿಲ್ಲ ಒಂದೊಂದು ಊರಿನಲ್ಲಿ ಅಂತಲ್ಲ, ಎಲ್ಲ ಊರಿನಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ದು ಅಂತ ಹೇಳಿದಾಗ ನಮ್ಮ ಸಂಪೂರ್ಣ ಒಂದು ಎಫರ್ಟ್ಸ್ ಅಲ್ಲಿ ಹಾಕಲೇಬೇಕು. ಆದ ಕಾರಣ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ತಮ್ಮ ತನು ಮನ ಧನದಿಂದ ಒಂದು ಸಹಕಾರ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳತಕ್ಕಂಥದ್ದನ್ನು ನಾನು ಮಹಾವತಾರ್ ಫೌಂಡೇಶನ್ ಪರವಾಗಿ ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ. ಸೊ ಯಶೋಧ ಮೇಡಮ್, ತಾವೇನಾದರೂ ಹೇಳುದಿದ್ರೆ ಹೇಳಿ, ಯಾಕಂದರೆ ಛತ್ರ ಎಲ್ಲಿ ಅಥವಾ ಬರುವುದು ಹೋಗುದು ಆ ವ್ಯವಸ್ಥೆಯನ್ನು ತಾವು ಹೇಳಿದ್ರೆ ಚೆನ್ನಾಗಿತ್ತು. ಧನ್ಯವಾದಗಳು ಮೇಡಮ್. ಮಹಾವತಾರ್ ಫೌಂಡೇಶನ್ ಮತ್ತೆ ಪತ್ರಿಜಿ ಗುರುಗಳಿಗೆ, ನಮ್ಮ ರಂಗನಾಥ್ ಗುರುಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಹೇಳುತ್ತಾ, ನಮ್ಮ ಅರಸೀಕೆರೆಯಲ್ಲಿ ಮೇಡಮ್ ಒಂದು ವಿಷಯ ನಾನು ವಿಚಾರ ಇಲ್ಲಿ ವೇದಿಕೆಯಲ್ಲಿ ಹಂಚ್ಕೊಂಡ್ಲೇಬೇಕು. ಯಾಕೆಂದ್ರೆ
ನಮ್ಮ ಅರಸೀಕೆರೆ ತಾಲೂಕಿಂದ 7 ಕಿಲೋಮೀಟರ್ ದೂರ ಇದೆ, ಪನ್ಸಮುದ್ರ ಅಂತ ಹೇಳ್ಬಿಟ್ಟು. ಮೇಡಮ್ ಆ ಊರಲ್ಲಿ 13 ಜನ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಮೇಡಮ್. ನನಗೆ ಗೊತ್ತಿಲ್ಲ, ಇವತ್ತು ಮೇಡಮ್ ಹತ್ರ ಮಾತಾಡಿದಾಗ ನನಗೆ ನಿಜವಾಗ್ಲೂ ಅನ್ಸಿದ್ದು, ಅದಕ್ಕೋ ಏನೋ ಪತ್ರಿಜಿ ಅವ್ರದ್ದು ಅವಾಗಿಂದನೂ ಹೇಳ್ತಿದ್ರು ಅವರು, ನಳಿನಿ ಮೇಡಮ್, ಇಲ್ಲ ಮೇಡಮ್ ನನಗೆ ಪಿರಮಿಡ್ ನಮ್ಮೂರಲ್ಲಿ ಆಗ್ಬೇಕು, ಅದೇ ತರ ಧ್ಯಾನ ಮಾಡಿಸಿ ಅಂತನೂ ಕೂಡ. ನಿಜವಾಗ್ಲೂ ಮೇಡಮ್ ಧ್ಯಾನದಲ್ಲೂ ಕೂತ್ಕೊಂಡಾಗ ಮನೆ 41 ದಿನ ಮಂಡಲ ಧ್ಯಾನ ಮಾಡಿಸ್ತಿದ್ವಲ್ಲ, ಅವಾಗ್ಲೂ ಕೂಡ ಅದನ್ನೇ ಕೇಳ್ಕೊಂಡಿದ್ದು. ನಾನು 3 ಜನ ಅಂತ ನನಗೆ ಬೆಳ್ಳೆಣಿಕೆ ಗೊತ್ತಿತ್ತು, 3 ಜನದ ಗೊತ್ತಿತ್ತು. ಆದ್ರೆ ಇವತ್ತು ನಾನು ಮಾತಾಡಿದಾಗ, ಮೇಡಮ್ ನೀವು 3 ಜನ ಅಲ್ವಾ ಇರೋದು, ಮೇಡಮ್ 13 ಜನ ಆಗೋಗಿದ್ದಾರೆ ಮೇಡಮ್ ಅಂದ್ರು. ವೆರಿ ನೈಸ್. ಅವಾಗ ನನಗನ್ಸಿದ್ದು, ಅವರು ಯಾಕೆ ಇಷ್ಟು ಮುಂದೆ ಬರ್ತಿದ್ದಾರೆ ಅಂತಂದ್ರೆ, ನಳಿನಿ ಮೇಡಮ್ ಅವ್ರಿಗೆ ಅನುಭವ ಆಗ್ಬಿಟ್ಟಿದೆ. ಹಾಸ್ಪಿಟ್ಲಲ್ಲಿ ಅಲ್ಲಿ ಹೊಡೆದಾಟ, ಆ ನೋವು, ಕೀಮೋಥೆರಪಿ ಕೊಡ್ಬೇಕಾದ್ರು ಹೇಳ್ಕೊಂಡ್ರು ಹತ್ತು ಬಿಟ್ರು ಇವತ್ತು. ಅದು ಯಾರಿಗೂ ಬರಬಾರ್ದು ಅಂತ ಹೇಳ್ಬಿಟ್ಟು ಧ್ಯಾನ ಮಾಡಿಸ್ತಿರೋದು ಮೇಡಮ್. ನನಗೆ ಎಷ್ಟು ಅವ್ರ ಬಗ್ಗೆ ಅಪ್ರಿಶಿಯೇಟ್ ಪಡ್ತೀನಿ ಅಂದ್ರೆ ನಿಜವಾಗ್ಲೂ ಮೇಡಮ್, ಇಂಥರು ನಿಜವಾಗ್ಲೂ ಒಬ್ಬೊಬ್ರು ವೇದಿಕೆಯಲ್ಲಿ ಇದ್ಬಿಟ್ರೆ ಒಂದೊಂದು ಊರು ನಿಜವಾಗ್ಲೂ ಮೇಡಮ್ ಒಂಥರ ಸ್ವರ್ಗ ಅಂತಾನೆ ಹೇಳ್ಬೇಕು. ಅಂತ ಒಂದು ಅವ್ರಿಗೆ ಇದ್ದಿದ್ದು ಅದೇ ಊರಲ್ಲಿ ಮಾಡ್ಬೇಕು ಅಂತ ಆ ಕಾನ್ಸೆಪ್ಟ್ ಇತ್ತು ಮೇಡಮ್, ನಮ್ಮೂರಲ್ಲೇ ಆಗ್ಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೇಳಿದ್ದೀನಿ ನಾನು, ಮನೆ ಧ್ಯಾನ ಮಾಡ್ತಿರಲ್ಲ ಅವಾಗ ಎಲ್ಲಾರ ಮನೇಲೂ ಅಗ್ನಿಹೋತ್ರನೂ ಮಾಡಿ ಅಂತ ಹೇಳಿದ್ದೀನಿ. ಅಗ್ನಿಹೋತ್ರ ಮಾಡಿದಾಗ್ಲೂ ಕೂಡ ಒಂದು 6 ಕಿಲೋಮೀಟರ್ ದೂರ ಅದ್ರದ್ದು ಎನರ್ಜಿ ಇರುತ್ತೆ ಅಂತ ಗುರುಗಳು ಹೇಳಿದ್ರಲ್ಲ, ಹಂಗಾಗಿ ಅಗ್ನಿಹೋತ್ರ ಒಂದೊಂದ್ ಮನೇಲಿ ಮಾಡಿ ಅಂತ ಹೇಳಿದ್ದೀನಿ ಮೇಡಮ್. ಅದೊಂದು ನನಗೆ ನಿಜವಾಗ್ಲೂ ಮಧ್ಯಾಹ್ನ ಅಂತೂ ಬಹಳ ಬೇಜಾರಾಯ್ತು ಮೇಡಮ್. ಏನಪ್ಪ ಹಿಂಗೆ ಒಂದೂರಲ್ಲಿ 13 ಕ್ಯಾನ್ಸರ್ ಪೇಷಂಟ್ ಅಂದ್ರೆ ಹೆಂಗೆ ಇದು? ಮತ್ತೆ ನೋಡಿದ್ರೆ ಚಿಕ್ಕೂರೇನೆ ಅದು, ಅಷ್ಟೊಂದು ದೊಡ್ಡ ಹಳ್ಳಿ ಏನಲ್ಲ, ಆದ್ರೂ ಕೂಡ ಅಷ್ಟೊಂದು ಹೆಂಗೆ ಇದು ಮಿರಾಕಲ್ ಅನ್ನಿಸ್ತು. ಆಮೇಲೆ ಒಂದ್ ವಿಷಯ ಹೇಳ್ಕೊಂಡ್ರು ಅವರು, ಅವರಿಗೆ ಹಾಸ್ಪಿಟಲ್ಗೆ ಹೋದಾಗ ಆಪರೇಷನ್ ಏನ್ ಬೇಡ ಅಂತ ಹೇಳಿದ್ರಂತೆ. ಆಪರೇಷನ್ ಬೇಡ, ಕ್ಯೂಮಿಯೋಥೆರಪಿ ಏನೋ ಕೊಡ್ತಿದ್ರಂತೆ. ಅವರಿಗೆ ಧ್ಯಾನದಲ್ಲಿ ಕುತ್ಕೊಂಡಾಗ ಮೇಡಮ್ ಪತ್ರಿಜಿ ಗುರುಗಳು ಬಂದ್ಬಿಟ್ಟು ಫುಲ್ಲು ಅವ್ರ ಕೈ ಹಾಕ್ಬಿಟ್ಟು ಇಲ್ಲಿಂದ ನರ ಎಳೆದ್ರಂತೆ ಮ್ಯಾಮ್. ತುಂಬಾ ನನಗೆ ಅದನ್ನು ಒಂದಿನ ಶೇರ್ ಮಾಡ್ಕೊಳ್ಳಿ ಅಂತೇಳಿ ಗ್ರೂಪ್ ಅಲ್ಲಿ ಶೇರ್ ಮಾಡ್ಕೊಂಡ್ಲೇಬೇಕು ಅದನ್ನು. ಅವತ್ತು ಹೇಳಕ್ ಆಗಿಲ್ಲ, ಟೈಮ್ ಸಿಕ್ಕಿಲ್ಲ ಅವರಿಗೆ. ಇದೆಲ್ಲಾ ಒಂಥರ ಕೇಳ್ದಾಗ ನಿಜವಾಗ್ಲೂ ಮಿರಾಕಲ್ ಅನ್ಸುತ್ತೆ. ಧ್ಯಾನದಲ್ಲಿ ಎಂತೆಂತ ಒಂದು ಅನುಭವ ಆಗುತ್ತೆ. ಅವಾಗಿಂದನೂ ಇದುವರೆಗೂ ಒಂದ್ ಮಾತ್ರೆ ತಗೊಂಡಿಲ್ಲ ನೋಡಿ, ತುಂಬಾ ಆರೋಗ್ಯ ಇರ್ತಾರೆ ಅವರು. ಅದೊಂದು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಳಿನಿ ಮೇಡಮ್ ಇಲ್ಲ ಅನ್ಸುತ್ತೆ ಇವಾಗ, ಇದ್ದಿದ್ರೆ ಇನ್ನೊಂದ್ ಸ್ವಲ್ಪ ಶೇರ್ ಅವರು. ಇನ್ನೊಂದ್ ದಿನ ಒಂದ್ ಕ್ಲಾಸ್ ಕೊಡ್ತಾರೆ ಮೇಡಮ್ ಅವ್ರು ಅದ್ರ ಬಗ್ಗೆನೆ. ಹಾಸ್ಪಿಟಲ್ ಅಲ್ಲಿ ಅವ್ರಿಗೆ ಹೆಂಗ್ ಹೋದ್ರು, ಯಾವ ರೀತಿ ಆಯ್ತು, ಆ ಸ್ಟೇಜಿಗೆ ಹೆಂಗ್ ಹೋದ್ರು, ಉಳಿಯಲ್ಲ ಅಂತಾನೆ ಹೇಳಿದ್ರಂತೆ. ಅವ್ರ ಮಕ್ಳು ಇವ್ರಿಗೆ ಗೊತ್ತಿಲ್ದಂಗೆ ಏನು ಹೇಳ್ತಾನೆ ಆಗಿಲ್ಲ, ಬನ್ನಿ ಚೆಕಪ್ಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ಬಿಟ್ಟು, ಇವ್ರಿಗೆ ಗೊತ್ತಾಯ್ತಂತೆ ಒಳಗಡೆ ಡಾಕ್ಟ್ರು ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡಿದ್ದಾರೆ. ಆದ್ರೆ ಇವ್ರು ನನ್ ಮಕ್ಳಿಗೆ ನೋವಾಗುತ್ತೆ ಅಂತ ಹೇಳ್ಬಿಟ್ಟು ಏನೋ ತೋರ್ಸ್ಕೊಂಡಿಲ್ಲ, ಮಕ್ಳು ಅಮ್ಮಂಗ್ ನೋವಾಗುತ್ತೆ ಅಂತ ಏನೋ ತೋರ್ಸ್ಕೊಂಡಿಲ್ಲ. ಆ ತರ ಒಂದ್ ಸನ್ನಿವೇಶ ಬಂದಾಗ ಅದನ್ನ ಊಹೆ ಮಾಡ್ಕೊಳಕ್ಕೂ ಆಗಲ್ಲ ಮೇಡಮ್. ಅಂತ ಒಂದು ಸಂದಿಗ್ಧವಾದ ಪರಿಸ್ಥಿತಿ ಬಂದಾಗ ಎಂತರ್ಗುನು ಕೂಡ ಮಕ್ಳಿಗೆ ತಾಯಿ ಬೇಕೇ ಬೇಕು. ತಾಯಿಗೆ ಮಕ್ಳು ಹೆಂಗ್ ನಿಭಾಯಿಸ್ತೇವೆ ಅನ್ನೋದೊಂದು ಕೊರಗಿರುತ್ತಲ್ಲ, ಅಲ್ಲಿಂದ ಮೇಲ್ ಬಂದ್ರಲ್ಲ, ಧ್ಯಾನದಿಂದ ಮೇಲ್ ಬಂದ್ರಲ್ಲ, ಅದಂತೂ ಅಪ್ರಿಶಿಯೇಟ್ ಪಡ್ಬೇಕು ಮೇಡಮ್. ನಿಜವಾಗ್ಲು ಇಲ್ಲಿ ನಳಿನಿ ಮೇಡಮ್ ಎಫರ್ಟ್ ತುಂಬಾ ಚೆನ್ನಾಗಿದೆ. ಯಾಕಂತಂದ್ರೆ ನಾನು ಅವ್ರನ್ನ ಧರ್ಮಸ್ಥಳದಲ್ಲೂ ನೋಡಿದೆ. ಈಗ ಮೊನ್ನೆ ಇದ್ರಲ್ಲೂ ಬಂದಿದ್ರಲ್ಲ ಯೋಗ ದಿನಾಚರಣೆಗೂ ಸಹ, ಅವರು ಅಲ್ಲಿನೂ ಮಾತಾಡುವಾಗ ಅವರು ಶೇರ್ ಮಾಡ್ಕೊಂಡ್ರು ಸ್ಟೇಜಿನ ಮೇಲೆ. ನಿಜವಾಗ್ಲೂ ಅದ್ಭುತ. ಯಾಕಂತಂದ್ರೆ ಆ ಥರ ಮಾಡಿ ಅಂತಾರನ್ನ ಐಡೆಂಟಿಫೈ ಮಾಡಿ ಅವರಿಗೆ ಧ್ಯಾನವನ್ನ ಹೇಳಿ ಅವರಿಂದ ಹೊರಗೆ ತರ್ತಾರಲ್ಲ ಆ ನೋವಿಂದ, ಇಟ್ ಈಸ್ ರಿಯಲಿ ಗ್ರೇಟ್. ಆಮೇಲೆ ಅವ್ರ ಊರಲ್ಲಿ ಫ್ರೆಂಡ್ಸ್ ಎಲ್ಲ ಇದಾರಲ್ಲ ಮೇಡಮ್, 10 ಜನ ಗ್ರೂಪ್ ಅಲ್ಲಿ ಧ್ಯಾನ ಮಾಡ್ತಾರಲ್ಲ, 10 ಜನದ್ದು ಸಪೋರ್ಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಹೌದು ಹೌದು. ಸೇರ್ಕೊಳ್ಳೋದು, ಯಾರಾದ್ರೂ ಗೆಸ್ಟ್ ಹೋದ್ರೆ ಒಂದೇ ಕಡೆ ಅಡಿಗೆ ಮಾಡೋದು, ಅವ್ರಿಗೆಲ್ಲ ಊಟಕ್ಕೆ ಬಡಿಸೋದು, ನೀಟಾಗೆಲ್ಲ ಪಾತ್ರೆ ತೊಳ್ದಿಕ್ ಹೋಗೋದು. ನಿಜವಾಗ್ಲೂ ಮೇಡಮ್ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ನಾನು ಕೊಡ್ಲೇಬೇಕು. ಯಾಕೆಂದ್ರೆ ನಾವು ಊರಿಗೆ ಮೇಡಮ್ ಅವ್ರೂರಲ್ಲಿ ಮಾಡ್ತೀವಿ ಅಂತಂದಾಗ ತುಂಬಾ ಖುಷಿ ಪಟ್ಟಿದ್ರು. ಅಂದ್ರೆ ರೇವತಿ ಮೇಡಮ್, ಗುರುಜಿ, ಅವ್ರ ಮಿಸ್ಸಸ್ ಎಲ್ಲ ಬರ್ತಾರಲ್ಲ, ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅವ್ರಿಗೆ ಹಳ್ಳಿ ಅಂತಂದ್ರೆ ಇಷ್ಟ. ಅವ್ರಿಗೆಲ್ಲ ಸೊಪ್ಪಿನ ಸಾಂಬಾರು, ಮುದ್ದೆ ಎಲ್ಲ ಮಾಡೋದು, ರಾಗಿದು ಕಿಲ್ಸ ಮಾಡ್ಕೊಡ್ತೀನಿ. ತುಂಬಾ ಖುಷಿಯಾಗಿ ಹೇಳ್ಕೊಂಡಿದ್ರು ಮೇಡಮ್ ಅದನ್ನಂತೂ. ಎಸ್ ಮ್ಯಾಮ್. ಆದಷ್ಟು ಎಲ್ಲರಿಗೂ ಕೂಡ ದಯಮಾಡಿ ಶನಿವಾರನೇ ಯಾರ್ಯಾರು ಬರ್ತೀರ ಎಲ್ಲ ಒಂಥರ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲೂ ನಾವು ವ್ಯವಸ್ಥೆ ಮಾಡ್ಬೇಕಾಗತ್ತೆ, ರೂಮಿನ ವ್ಯವಸ್ಥೆ, ಅಡ್ಗೆದು ಎಲ್ಲ ನೋಡ್ಕೋಬೇಕಾಗುತ್ತಲ್ಲ. ಯಾರ್ಯಾರು ಹಿಂದಿನ ದಿನ ಶನಿವಾರ ಬರ ಅಂತವ್ರೆಲ್ಲ ಹೆಸರು ಕೊಟ್ಟರೆ ನನ್ಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಮತ್ತೆ ನೀವು ಅದು ಬಸ್ ಸ್ಟ್ಯಾಂಡ್ ಅಥವಾ ಇದರಿಂದ ರೈಲ್ವೆ ಸ್ಟೇಷನ್ ಎಷ್ಟು ದೂರ ಆಗುತ್ತೆ ಅದು ಅಂತ ಹೇಳ್ಬಿಡಿ, ಛತ್ರದ ಹೆಸರು ಅಂತ ಹೇಳ್ಬಿಡಿ. ಹೇಗೂ ಪಾಂಪ್ಲೆಟ್ ಅಲ್ಲಿ ಇದೆ. ಟ್ರೈನಿಗೆ ಬರೋದಾದ್ರೆ ರೈಲ್ವೆ ಸ್ಟೇಷನ್ ಇಂದ 50 ರೂಪಾಯಿ ಕೊಟ್ರೆ ಆಟೋದಲ್ಲಿ ತಂದು ಚೌಟ್ರಿ ಹತ್ರನೇ ಬಿಡ್ತಾರೆ. ಬಸ್ ಸ್ಟ್ಯಾಂಡ್ ಇಂದ, ಬಸ್ ಸ್ಟಾಪ್ ಇಂದನೂ ಬಂದ್ರು 50 ರೂಪಾಯಿನೇ, ರೈಲ್ವೆ ಸ್ಟೇಷನ್ ಇಂದ ಬಂದ್ರು 50 ರೂಪಾಯಿನೇ.
ಯಾರನ್ನ ಕೇಳಿದ್ರು ಹೇಳ್ತಾರೆ ವೀರಶೈವ ಕಲ್ಯಾಣ ಮಂಟಪ ಅಂತ ಕೇಳಿದ್ರೆ ಯಾರು ಕೇಳಿದ್ರು ಹೇಳ್ತಾರೆ ಮ್ಯಾಮ್ ಅಲ್ಲಿ. ಒಳ್ಳೇದಾಯ್ತು, ಬಂದವರಿಗೆ ಏನು ಪ್ರಾಬ್ಲಮ್ ಇಲ್ಲ, ಹತ್ರ ಆದ ಕಾರಣ ನಡ್ಕೊಂಡೇ ಬರಬಹುದು. ಓಕೆ, ಬೇರೆ ಏನು ಹೇಳುವಂಥದ್ದು ಇದೆಯಾ? ಇಲ್ಲ ಒಂದಿನ ಮೇಡಮ್. ಅಂತಂದ್ರೆ ಮೇಡಮ್ ಹೇಳಿದಾಗೆ ಯಶೋಧ ಮೇಡಮ್ ಅವರು ಹಿಂದಿನ ದಿನ ಯಾರ್ಯಾರು ಬರ್ತೀರ ಅಂತ ಕರೆಕ್ಟಾಗಿ ಲೆಕ್ಕ ಕೊಡಬೇಕು. ಯಾಕಂತಂದ್ರೆ ಹಿಂದಿನ ದಿನ ಪ್ರೋಗ್ರಾಮ್ ಏನೋ ಇರುವುದಿಲ್ಲ, ಬಟ್ ಬಂದವರಿಗೆ ಅವರು ಉಳಿಯಕ್ಕೆ ಮತ್ತೆ ಅಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಆದ ಕಾರಣ ಯಾರು ಹಿಂದಿನ ದಿನ ಬರ್ತೀರಾ ಅಂತ ಹೇಳತಕ್ಕಂಥದ್ದು. ನೆಕ್ಸ್ಟ್ ಡೇ ಏನೋ ಅಷ್ಟೇ, ಇಷ್ಟು ಜನ ಬರ್ತೀರಾ ಅಂತ ಹೇಳತಕ್ಕಂಥ ಕನ್ಫರ್ಮ್ ಮಾಡಿದರೆ ಇನ್ನೂ ಒಳ್ಳೇದು. ಯಾಕಂದರೆ ಅವರಿಗೊಂದು ಅಂದಾಜಾಗುತ್ತೆ ಅವರ ಊರಿನಲ್ಲಿ ಎಷ್ಟು ಜನ ಸೇರ್ತಾರೆ, ಜೊತೆಗೆ ನಾವು ಮಹಾತಾರಿಂದ ಈ ವೇದಿಕೆಯಿಂದ ಎಷ್ಟು ಜನ ಹೋಗ್ತೇವೆ ಅಂತ ಹೇಳತಕ್ಕಂಥದ್ದು. ಕೇವಲ ಈ ವೇದಿಕೆಯಲ್ಲಿ ಇರುವವರು ಮಾತ್ರ ಅಲ್ಲ, ತಮ್ಮೊಂದಿಗೆ ಬೇರೆಯವರನ್ನು ಸಹ ಕರ್ಕೊಂಡು ಬನ್ನಿ ಅಲ್ಲಿ. ಸೊ ಅದ್ಭುತವಾದ ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ, ಅದಕ್ಕೋಸ್ಕರ. ಕುಟುಂಬ ಅಕ್ಕ ಪಕ್ಕದ ಮನೆಯವರು ನಿಮ್ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರನ್ನು ಧ್ಯಾನಕ್ಕೆ ಕರ್ಕೊಂಡ್ ಬರ್ಲೇಬೇಕು. ಯಾಕೆ ಅಂತಂದ್ರೆ ಈ ಧ್ಯಾನದಲ್ಲಿ ಎಷ್ಟೆಲ್ಲ ಅನುಕೂಲ ನಮಗಾಗಿದೆ ಅಂತ ನನಗೂ ಒಂದು ಮಿರಾಕಲ್ ಮ್ಯಾಮ್. ನಿಜವಾಗ್ಲೂ ಹೇಳ್ತೀನಲ್ಲ, ಧ್ಯಾನ ಕೂತ್ಕೊಂಡ ಪ್ರತಿಯೊಂದನ್ನು ಕೂಡ ಹಿಂಗೆ ಕೂತಿರ್ತೀನಿ, ಕೇಳ್ಕೊಂತಾ ಇರ್ತೀನಿ, ಬೆಳಗ್ಗೆ ಅಷ್ಟೊತ್ತಿ ಕ್ಲಿಯರ್ ಆಗಿ ಹೋಗಿರುತ್ತೆ. ಅವತ್ತು ಕೂಡ ಹಂಗೆ ಆಯ್ತು ಮೇಡಮ್. ತುಂಬಾ ಸಿಕ್ಕಾಬಟ್ಟೆ ನನಗೆ ನಿರೂಪಣೆ ಮಾಡಕ್ ಆಗ್ತಿಲ್ಲ, ನನ್ಗೆ ಚಳಿ ಜ್ವರ ಸಿಕ್ಕಾಬಟ್ಟೆ ಕೋಲ್ಡ್ ಬೇರೆ ಇತ್ತು. ಆಮೇಲೆ ಬೆಳಗ್ಗೆ ಅಂದ್ಕೊಂಡೆ ಅಷ್ಟೊತ್ತಿ ಕ್ಲಿಯರ್ ಆಗೋಗಿದೆ. ಧ್ಯಾನ ಮಾಡಿದ್ದಷ್ಟೇನೆ ರಾತ್ರಿ, ಬೆಳಗ್ಗೆ ಅಷ್ಟೊತ್ತಿ ಕ್ಲಿಯರ್ ಆಯ್ತು. ಯಾಕೆ ಅಂತಂದ್ರೆ ನಮ್ಮ ಮನ್ಸೆಲ್ಲ ಒಂದೇ ಕಡೆ ಕೇಂದ್ರೀಕೃತವಾಗಿದೆ, ಧ್ಯಾನ ಬಿಟ್ಟು ಬೇರೆ ಎಲ್ಲೂ ಹೋಗೋದಿಲ್ಲ. ಹಂಗಾಗಿ ಧ್ಯಾನ ಮಾಡ್ತಾ ಮಾಡ್ತಾ ಫುಲ್ ಆರೋಗ್ಯ ಸ್ಥಿತಿ ತುಂಬಾ ತುಂಬಾ ಉಪಯೋಗ ಆಗಿದೆ ಅಂತನೂ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಎಲ್ಲರೂ ಕೂಡ ಬನ್ನಿ, ಭಾಗವಹಿಸಿ. ನಮ್ಮೂರಿಗೆ ಇಲ್ಲಿ ಒಂದು ದೇವಸ್ಥಾನನೂ ಇದೆ, ಅಂದ್ರೆ ಜೇನುಕಲ್ ಸಿದ್ದಪ್ಪ ಅಂತ ಹೇಳ್ಬಿಟ್ಟು ಅದ್ಭುತವಾದ ಒಂದು ದೇವಸ್ಥಾನ. ಅಲ್ಲೂ ಕೂಡ ಬೆಟ್ಟ ಹತ್ಬಿಟ್ಟು ಊಟ ಎಲ್ಲ ಅಲ್ಲೂ ವ್ಯವಸ್ಥೆ ಇರುತ್ತೆ. ಬನ್ನಿ, ಹಿಂದಿನ ದಿನ ನೀವು ಬೆಳಗ್ಗೆ ಬರ್ತೀನಿ ಅಂತಂದ್ರೂ ಓಕೆ, ನನ್ಗೆ ತುಂಬಾ ಖುಷಿ ಆಗುತ್ತೆ. ನನ್ಗೂ ಕೂಡ ನಾವೆಲ್ಲ ಕರ್ಕೊಂಡೋಗಿ ನಿಮಗೆ ತೋರ್ಸ್ಕೊಂಡ್ ಬರ್ತೀವಿ. ನಾವ್ ಬಂದಿಲ್ಲ, ನಮಗೆ ಅಲ್ಲಿ ಕೆಲಸ ಇರುತ್ತೆ ಅಂತಂದ್ರೂ ಕೂಡ ಅಲ್ಲಿ ಬಸ್ಸಿನ ವ್ಯವಸ್ಥೆ ಇರುತ್ತೆ, ಆಟೋ ವ್ಯವಸ್ಥೆ ಇರುತ್ತೆ, ಅದನ್ನೆಲ್ಲ ನಾವು ಮಾಡ್ಕೊಡ್ತೀವಿ. ಆರಾಮಾಗಿ ಹೋಗಿ ನೋಡ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಇಲ್ಲಿ ಧ್ಯಾನದ್ದು ಒಂದಿನ ಪ್ರೋಗ್ರಾಮ್ ಮುಗಿಸ್ಕೊಂಡು ನೀವು ಹೊರಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಲಕ್ಷ್ಮೀದೇವಿ ಮೇಡಮ್ ಆಲ್ರೆಡಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನನಗೆ ಇನ್ನೊಂದು ಅಂಶ ಹೇಳಬೇಕಿತ್ತು. ಓಕೆ, ನಿಮ್ಗೆ ಅನ್ಮ್ಯೂಟ್ ಮಾಡಲಾ? ನೀವು ಮಾತಾಡಿ ಆದಮೇಲೆ ನಾನು ಮಾತಾಡ್ತೇನೆ. ಓಕೆ, ನಂದಾ ಮೇಡಮ್ಗೆ ಪೋಸ್ಟ್ ಕೊಡ್ತೇನೆ. ನಂದಾ ಮೇಡಮ್ ಒಮ್ಮೆ ಹ್ಯಾಂಡ್ ರೈಸ್ ಮಾಡಿ ಮ್ಯಾಮ್. ನಮಸ್ತೆ ಮೇಡಮ್. ಮೇಡಮ್, ಹ್ಮ್ ನಮ್ಗಂದ್ರೆ ಅವ್ರಿಗೆ ಮಾತ್ರ ಇದಕ್ಕೆ ಫಂಕ್ಷನ್ಗೆ ದುಡ್ಡು ಹಾಕ್ಬೇಕು ಅಂದ್ರೆ ಬೇರೆ ಯಾರಿಗೂ ಅಕೌಂಟ್ ಹಾಕಿ ಅವ್ರು ಮತ್ತೆ ಟ್ರಾನ್ಸ್ಫರ್ ಮಾಡೋದು ಸರಿ ಅನ್ಸಲ್ಲ. ಡೈರೆಕ್ಟ್ ಆಗಿ ಯಶೋಧ ಮೇಡಮ್ ಅಕೌಂಟ್ ಹಾಕ್ಬಿಟ್ರೆ ವಾಸಿ. ಯಾಕಂದ್ರೆ ಅನಾವಶ್ಯಕವಾಗಿ ದುಡ್ಡು ಹಾಕೋದು ಅಂದ್ರೆ ಅವ್ರ ಅಕೌಂಟ್ ಹೋಗುತ್ತೆ, ಅವರಿಂದ ಬೇರೆ ಹೋಗುತ್ತೆ. ಯಾಕಂದ್ರೆ ಯಾರು ಡೈರೆಕ್ಟ್ ಆಗಿ ಹೇಳಿಲ್ವಲ್ಲ, ಬೇರೆಯವರಿಗೆ ಹಾಕೋ ಬಗ್ಗೆ ನಾವು ಹೇಳಿಲ್ವಲ್ಲ. ಅಲ್ಲಿ ಬೇರೆ ಅಂತ ಪಾಪ ನಿಮ್ಗಾರಿಗೆ ಹಾಕಿ ಅಂತ ಹೇಳ್ತೀರಿ, ಅಥವಾ ಮಹತಾರ್ ಫೌಂಡೇಶನ್ ಹಾಕಿ ಅಂತ ಹೇಳ್ತೀರಿ. ನನಗೆ ಹಾಕ್ಲಿಕ್ಕೆ ಹೇಳಿಲ್ಲ, ನಾನು ಈ ಸಲ ಬೇಡ ಅಂತಾನೆ ಹೇಳಿದ್ದು. ಅಲ್ಲಿ ಹಾಕದ್ ಬೇಡ, ನಾನು ಅದು ಹಾಕದ್ ಬೇಡ. ಯಶೋಧ ಮೇಡಮ್ ಡೈರೆಕ್ಟ್ ಆಗಿ ಹಾಕ್ಬಿಟ್ರೆ ವಾಸಿ ಅಂತ ಅಷ್ಟೇ. ನಂಬರ್ ಹಾಕಿ ಕೊಟ್ಟು ಅಲ್ಲಿ ಹಾಕಿ ಹಾಕ್ಬೋದು. ಹಾಕಿ ಹೌದು, ಯಾಕಂದ್ರೆ ನಿಮ್ಗೆ ಹಾಕೋದು, ನೀವು ಹ್ಮ್. ಅಲ್ಲಿಂದ ಹಾಕೋದು, ಅದು ಅನಾವಶ್ಯಕವಾಗಿ ಬೇಡ. ಟ್ರಾನ್ಸಾಕ್ಷನ್ ಹಾಕೋದು ಬೇಡ, ಬರ್ಡನ್ ಆಗುತ್ತೆ. ಮತ್ತೆ Okay. ಯಶೋಧ ಮೇಡಮ್ ಅಲ್ಲಿಂದ ರೈಲ್ವೆ ಸ್ಟೇಷನ್ ಎಷ್ಟು ದೂರ ಆಗುತ್ತೆ ಮೇಡಮ್? ನಿಮ್ಮ ಇದು ಚೌಲ್ಟಿಗೋ ರೈಲ್ವೆ ಸ್ಟೇಷನ್ಗೆ ಬಸ್ ಸ್ಟ್ಯಾಂಡ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಮೇಡಮ್? ವಾಕಬಲ್ ಮೇಡಮ್, ವಾಕ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ಅರ್ಧ ಕಿಲೋಮೀಟರ್ ಅಷ್ಟೇನೆ ಆಗುತ್ತೆ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಫೋನ್ ಮಾಡಿದ್ರು ಮಧ್ಯಾಹ್ನ, ನಾನು ಟ್ರೈನ್ ಇದು ಬಸ್ಸಲ್ಲಿ ಬರುವಾಗ ಅವರು ಕೂಡ ಅದೇನೆ ಹೇಳಿದ್ದು. 2 ರೆಸಿಪ್ಟ್ ಬುಕ್ ಕಳಿಸಿ ಅಂತಾನು ಹೇಳಿದ್ದೀನಿ. ಶಿವಗಂಗಾ ಮೇಡಮ್ಗೂ ಹೇಳಿ ಅವ್ರ ಅಡ್ರೆಸ್ ಕೊಡಿ ಅಂತಂದ್ರು. ಶಿವಗಂಗಾ ಮೇಡಮ್ಗೆ ಸರ್ದು ನಂಬರ್ ಕೊಟ್ಟಿದ್ದೀನಿ, ಅವ್ರು ತಗೊಂಡ್ಬರ್ತಾರೆ ರೆಸಿಪ್ಟ್ ಮುಖಾಂತರನೇ. ಯಾರು ಏನೇ ಕೊಟ್ರು ಒಂದು ರೆಸಿಪ್ಟ್ ಮುಖಾಂತರನೇ ಆ ಲೆಕ್ಕಾಚಾರ ಇರುತ್ತೆ ಅಂತ ನಾನು ಹೇಳ್ತೀನಿ. ಮೇಡಮ್ ಹೇಳಿದ್ದಾರೆ, ರೇವತಿ ಮೇಡಮ್, ಯಾವ ತರ ನೀವು ದುಡ್ಡು ತಗೊಂಡಿದ್ದು ರೆಸಿಪ್ಟ್ ಫೋಟೋ ತೆಗೆದ್ಬಿಟ್ಟು ಇಲ್ಲಿ ವಾಟ್ಸಪ್ ಮಾಡಿ ಅಂತ ಹೇಳ್ಬಿಟ್ಟು ಅದೇ ರೀತಿ ಮಾಡೋಣ ಅಂತ. ಏನೇ ಒಂದು ಇದ್ರೆ ಪ್ರತಿಯೊಂದನು ಒಂದು ಲೆಕ್ಕಾಚಾರ ಅಂತ ಇರುತ್ತೆ, ಅದನ್ನ ಮಾಡ್ಕೊಂಡು ಒಂದು ಏನಪ್ಪಾ ಅಂದ್ರೆ ನಮ್ಮೂರಲ್ಲಿ ಒಂದು ಖುಷಿ ಏನಪ್ಪಾ ಅಂತಂದ್ರೆ ಅದ್ಭುತವಾದ ಕಾರ್ಯಕ್ರಮ. ಧ್ಯಾನ ಅಂದ್ರೆ ಏನು ಅಂತಾನೆ ನಮ್ಮೂರಲ್ಲಿ ಗೊತ್ತಿಲ್ಲ. ಬೆರಳೆಣಿಕೆ ಅಷ್ಟು ಜನ ಮಾತ್ರ ಇದೀವಿ ಅಷ್ಟೇನೆ. ಕನ್ಸಮುದ್ರದಲ್ಲಿ ಇದ್ದಾರೆ ಒಂದು 10 ಜನ, ಆದ್ರೆ ನಮ್ಮ ಅರಸೀಕೆರೆಯಲ್ಲಿ ನಾನು ನಮ್ಮನೆಗೆ ಬಂದರಿಗೆ ಮಾತ್ರ ಧ್ಯಾನ ಹೇಳ್ಕೊಡ್ತಿದ್ನಲ್ಲ, ಅವ್ರು ಅಷ್ಟೇ ಜನ ಇದ್ದಾರೆ. ಮಿಕ್ಕಿದವ್ರಿಗೆ ಇನ್ನೂ ಆಗಿಲ್ಲ, ಬರಕ್ಕೂ ಆಗಿಲ್ಲ, ಕರೆದ್ರೂ ಬರಲ್ಲ ಅವರು, ಅದು ಗೊತ್ತಿಲ್ಲ ನನ್ಗೆ. ಹಂಗಾಗಿ ಎಲ್ಲಾರು ಬನ್ನಿ, ಈ ಕಾರ್ಯಕ್ರಮವನ್ನ ಸುಲಲಿತವಾಗಿ ಎಲ್ಲಾರು ನಿಭಾಯಿಸೋಣ ಅಂತ ಹೇಳಕ್ ಇಷ್ಟಪಡ್ತೇನೆ ಮೇಡಮ್. ಎಲ್ಲರೂ ಅನಿಗೂಡಿದರೆ ಹಳ್ಳ, ತೆನೆಗೂಡಿದರೆ ಬಳ್ಳ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ನಾನು ಇನ್ನೊಂದು ಅಂಶವನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಬಹುಶಃ ಇದು ನಾನು ಹೇಳೋದು ಕೆಲವರಿಗೆ ಖಡಕ್ ಆಗ್ಬೋದು, ಕಹಿ ಆಗ್ಬೋದು, ಅಥವಾ ಸ್ವಲ್ಪ ಬೇಸರನೂ ಆಗಬಹುದು. ಬಟ್ ನಾನು ಹೇಳೋದು ನನ್ನ ಧರ್ಮ ಅದು ಅಂತ ಅಂದ್ಕೊಂಡಿದ್ದೇನೆ. ನನಗೆ ಒಂದೇನು ಹೇಳಬೇಕಂತಂದ್ರೆ,
ಯಾರು ನಾವು ಸ್ಪೀಕರ್ಸ್ ಅನ್ನ ಕರಿತೇವೆ ಅವರು ಮಾತಾಡ್ತಾ ಇದ್ದ ಹಂಗೆ ಮೆಸೇಜ್ ಅನ್ನ ಹಾಕೋದನ್ನ ದಯಮಾಡಿ ನಿಲ್ಲಿಸಿ. ನಾನು ಮೊನ್ನೆ ಗುರುವಾರ ದಿನ ನಾನು ಆಕ್ಚುಲಿ ಕ್ಲಾಸಲ್ಲಿ ಇರಲಿಲ್ಲ, ಬೇರೆಯವರು ಹೋಸ್ಟ್ ಮಾಡಿದ್ರು. ನಾನು ಆ ವಿಡಿಯೋವನ್ನ ಇವತ್ತು ನೋಡಿದೆ, ನಾಗರಾಜ್ ಸರ್ ಮಾತಾಡಿರತಕ್ಕಂಥದ್ದು. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು, ನನಗೆ ಬಹಳ ಅದ್ಭುತ ಅನಿಸಿತು. ನಾನು ಈ ಮಾತನ್ನ ಮೊದಲೇ ಹೇಳಿದೆ, ನೋಡಿ ಯಾರಾದರೂ ಸ್ಪೀಕರ್ಸ್ ಮಾತಾಡ್ಲಿ, ಯಾರೇ ಆಗ್ಲಿ, ನಮ್ಮ ವೇದಿಕೆ ಇರ್ಬೋದು, ಹೊರಗಿಂದ ಬಂದವರು ಇರ್ಬೋದು, ಯಾರು ಇಲ್ಲಿ ಸರ್ವಜ್ಞರಿಲ್ಲ. ಎಲ್ಲವನ್ನ ಸಂಪೂರ್ಣ ಪರಿಪೂರ್ಣ ಅಂತ ಹೇಳುವವರು ಸಹ ಯಾರೂ ಇಲ್ಲ. ನನಗೆ ತಿಳಿದಿದ್ದನ್ನ ನಾನು ಹೇಳ್ತೇನೆ, ಯಶೋಧಾ ಮೇಡಮ್ ತಿಳಿದ ಯಶೋಧಾ ಮೇಡಮ್ ಹೇಳ್ತಾರೆ, ನಂದಾ ಮೇಡಮ್ ಗೊತ್ತೇನೆ ನಂದಾ ಮೇಡಮ್ ಹೇಳ್ತಾರೆ. ಆದರೆ ಅದು ಇನ್ನೂ ಉಳಿದಿರ್ತದೆ. ಉದಾಹರಣೆಗೆ ಮೊನ್ನೆ ಉಮಾದೇವಿ ಮೇಡಮ್ ಅವರು ಮಾವಿನ ಹಣ್ಣಿನ ಬಗ್ಗೆ ಹೇಳಿದ್ರು, ಅಲ್ಲಿ ನಾಗರತ್ನ ಮೇಡಮ್ ಮತ್ತೆ ಇದು ಮಾಡೋದು. ಅದಕ್ಕೆ ನಾನು ಹೇಳಿದೆ, ನೋಡಿ ಅದು ಪರಿಪೂರ್ಣ ಅಲ್ಲ, ಅವ್ರೇನು ಹೇಳಬೇಕು ಅಂತ ಬಂದಿದ್ದಾರೆ ಅದನ್ನ ಹೇಳಿದ್ದಾರೆ, ಅದರ ಮುಂದುವರಿದ ಭಾಗವನ್ನ ನೀವು ಹೇಳಿ. ಪುನಃ ನಾನು ನಿನ್ನೆ ಹೇಳಿದೆ, ಇನ್ನೂ ಕೆಲವರೆಲ್ಲ ಇದು ಮಾಡ್ಬೋದು, ಓಕೆ, ಅದರ ಮುಂದುವರಿದ ಭಾಗವನ್ನ ಇನ್ನೊಬ್ರು ಹೇಳಿ. ಯಾಕಂತಂದ್ರೆ ಯಾವ ವಿಷಯದಲ್ಲೂ ನಾವು ಪೂರ್ಣ ಆಯ್ತು ಅಂತ ಹೇಳಕ್ಕೆ ಆಗುದಿಲ್ಲ. ಬೇಕಾದಷ್ಟು ಸಲ ನೀವು 1000 ಸಲ ಹಂಚ್ಕೊಂಡ್ರು ಒಂದೊಂದು ಹೊಸದು ಇದ್ದೇ ಇರ್ತದೆ. ಆದರೆ ಒಂದು ಸ್ಪೀಕರ್ ಮಾತಾಡುವಾಗ ಒಂದಿಷ್ಟು ಅಂಶವನ್ನ ಹೇಳಕ್ಕೆ ಅಂತ ತಯಾರಾಗಿ ಬಂದಿರ್ತಾರೆ. ಅವರು ಅದನ್ನ ಮಾತಾಡಕ್ಕೆ ನೀವು ತಾಳ್ಮೆಯಿಂದ ಬಿಡಬೇಕು. ನೀವು ಅದ್ರ ಮಧ್ಯದಲ್ಲಿ ನಿಮ್ಮ ಅಭಿಪ್ರಾಯಿಸಿ. ಪತ್ರಿಜಿ ಸರ್ ಏನ್ ಹೇಳಿದ್ದಾರೆ? ನೋ ಕಾಮೆಂಟ್ಸ್, ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್. ಇದನ್ನ ಎಲ್ರೂ ಮಾತಾಡುವಾಗ ಇದನ್ನ ಹೇಳ್ತೀರಾ, ಬಟ್ ಎಷ್ಟು ಮಟ್ಟಿಗೆ ನಾವು ಅದನ್ನ ನಮ್ಮ ಒಂದು ಇದರಲ್ಲಿ ನಾವು ಅಳವಡಿಸ್ಕೊಂಡಿದ್ದೇವೆ? ನೀವು ಹಾಕತಕ್ಕಂಥ ಪ್ರತಿಯೊಂದು ಮೆಸೇಜ್ ಸಹ ಇಟ್ ಈಸ್ ಆನ್ ಕಾಮೆಂಟ್. ಇದು ಕಂಪ್ಲೇಂಟ್ ಇಲ್ಲ, ಬಟ್ ಇಟ್ ಈಸ್ ಆನ್ ಕಾಮೆಂಟ್. ಅಷ್ಟೆಲ್ಲ ಕೇಳ್ಕೊಂಡು ಅಷ್ಟೊಂದು ಜ್ಞಾನ ಹಂಚಿಕೆಯನ್ನ ಮಾಡಿಕೊಂಡು ಮತ್ತೆ ಅದು ಮಾಡೋದ್ರಿಂದ ಏನು ಪ್ರಯೋಜನ? ನಾವು ಒಂದು. ಎರಡನೇದು, ತುಂಬಾ ಜನ ಹೇಳ್ತಾರೆ ನಮ್ಮ ಕಾನ್ಸಂಟ್ರೇಷನ್ ಹೇಗಿರ್ಬೇಕು, ಏಕಾಗ್ರತೆ ಹೇಗಿರ್ಬೇಕು ಅಂತ. ನಾನು ಹೇಳ್ತೇನೆ, ನಾನೇನು ಮೆಸೇಜ್ ಅನ್ನ ಹಾಕೋದಿಲ್ಲ, ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ. ಒಂದು, ನಾವಿಲ್ಲಿ ಹೇಳ್ತಾ ಈಗ ಸ್ಪೀಕರ್ಸ್ ಮಾತಾಡ್ತಾ ಇರ್ತಾರೆ, ನಾವಲ್ಲಿ ಮೆಸೇಜ್ ಮಾಡುವಾಗ ನಾವು ಕೆಲವನ್ನ ಮಿಸ್ ಮಾಡ್ತೇವೆ. ಏನ್ ಹೇಳ್ತಾರಲ್ಲ, ಹಂಚಿಕೆ ಮಾಡ್ತಾರಲ್ಲ, ಅದನ್ನ ನಾವು ಮಿಸ್ ಮಾಡ್ಕೊಳ್ತೇವೆ. ಆಗ ನಮ್ಮ ಏಕಾಗ್ರತೆ ಎಲ್ಲಿದೆ? ಇನ್ನೂ ಕೆಲವು ನಾನು ನೋಡಿದ್ದೇನೆ, ಅಲ್ಲಿ ಮಾತಾಡೋದೇ ಬೇರೆ, ಇಲ್ಲಿ ಕಾಮೆಂಟ್ ಬರುವುದೇ ಬೇರೆ. ಅಂದ್ರೆ ತಪ್ಪು ಅಭಿಪ್ರಾಯಗಳು ಸಹ ಮೆಸೇಜ್ ಅಲ್ಲಿ ಬರ್ತಾ ಇದೆ. ಅದಕ್ಕೆಲ್ಲ ದಯಮಾಡಿ, ನಿಮಗೆ ಕೆಲವರಿಗೆ ಇದು ಬೇಸರ ಆಗ್ಬೋದು, ನಾನೇನೋ ಹೇಳ್ತಾ ಇದ್ದೇನೆ ಕಹಿ ಅಂತ ಅನ್ಸ್ಬೋದು, ಬಟ್ ದಯಮಾಡಿ ನಾವೆಲ್ಲರೂ ಸಹ ಇದನ್ನ ಸುಧಾರಿಸ್ಕೊಳ್ಳೋಣ. ನಾವು ನಮ್ಮ ಒಂದು ವೇದಿಕೆ, ಈ ಜ್ಞಾನ, ಯಾನಪಾನ ಸತಿಧ್ಯಾನ ಏನ್ ಹೇಳುತ್ತೆ ಅದನ್ನ ಜೀವನದಲ್ಲಿ ಸ್ವಲ್ಪ ಅಳವಡಿಸ್ಕೊಳ್ಳೋಣ, ಸ್ವಲ್ಪ ನಾವು ಶಿಸ್ತುಬದ್ಧರಾಗೋಣ ಅಂತ ಹೇಳ್ತಾ ಇದ್ದೇನೆ. ಜೊತೆಗೆ ನಾನು ಇದನ್ನ ಗುರುಗಳ ಹತ್ರ ಸಹ ಡಿಸ್ಕಸ್ ಮಾಡಿದೆ, ಅದಕ್ಕೆ ಹೇಳ್ತಾ ಇದ್ರು. ಯಾಕಂತಂದ್ರೆ ಇದನ್ನ ಕೆಲವು ಸ್ಪೀಕರ್ಸ್ ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರೆ, ಅದು ಡಿಸ್ಟರ್ಬ್ ಆಗ್ತದೆ ಅಂತ ಹೇಳತಕ್ಕಂಥದ್ದು. ಅದನ್ನ ನಾನು ವೇದಿಕೆಯಲ್ಲೂ ಹಂಚ್ಕೊಂಡಿದ್ದಾರೆ. ಬಟ್ ಸರ್ ಒಂದು ಮಾತನ್ನಂದ್ರು, ಸ್ಪೀಕರ್ಸ್ ಅದನ್ನ ನೋಡ್ಲೇಬಾರ್ದು, ಅದನ್ನ ಜಸ್ಟ್ ನೆಗ್ಲೆಕ್ಟ್ ಮಾಡ್ಬೇಕು ಅಂತ. ಹಾಗಾದ್ರೆ ನಿಮ್ಮ ಮೆಸೇಜಿಗೆ ಏನ್ ವ್ಯಾಲ್ಯೂ ಇದೆಯಾ? ಇಲ್ಲ. ಇನ್ನೊಂದು ನಾನು ಹೇಳ್ತೇನೆ, ನೀವು ಆ ಮೆಸೇಜ್ ಏನ್ ಮಾಡ್ತಿರಲ್ಲ, ಇದನ್ನ ದಯಮಾಡಿ ನೀವು ಬರ್ದಿಟ್ಕೊಳ್ಳಿ. ಕ್ಲಾಸ್ ಆದ ತಕ್ಷಣ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ, ನಿಮಗೆ ಏನ್ ಹೇಳ್ಬೇಕು ಅದನ್ನ ದಯಮಾಡಿ ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡಿ, ನೀವು ಹೇಳ್ಕೊಳ್ಳಿ, ನೀವು ಹಂಚ್ಕೊಳ್ಳಿ. ಹೌದಾ? ಒಪ್ಕೊಳ್ತೀರಾ ಅಂತ ನಾನು ಅನ್ಕೊಂಡಿದ್ದೇನೆ, ಗೊತ್ತಿಲ್ಲ. ನಾನು ಸರಿ ಇಲ್ಲ ಅಂತಂದ್ರೆ ಐ ಆಮ್ ವೆರಿ ಸಾರಿ. ಬಟ್ ನಾವು ಇದನ್ನ ಖಂಡಿತವಾಗ್ಲೂ ನಾನು ಪ್ರತಿ ಸಲ ಹೇಳ್ತೇನೆ, ಸ್ಪೀಕರ್ಸ್ ಯಾರೇ ಇರ್ಬೋದು, ನಾವು ಅವರಿಗೆ ಗೌರವ ಕೊಡತಕ್ಕಂಥದ್ದು ನಮ್ಮ ಧರ್ಮ, ನಾವು ಗೌರವ ಕೊಡ್ಲೇಬೇಕು. ಪರಿಪೂರ್ಣತೆ ಅಂತ ಹೇಳತಕ್ಕಂಥದ್ದು ಎಲ್ಲಿ ಇಲ್ಲ, ಪೂರ್ಣ ಅಂತ ಹೇಳತಕ್ಕಂಥದ್ದು ಎಲ್ಲಿ ಇಲ್ಲ. ಯಾರು ಸರ್ವಜ್ಞರಲ್ಲ. ಇನ್ನು ನನಗೆ ಇನ್ನೊಂದು ಖುಷಿ ಏನಂದ್ರೆ, ನಾನು ಪ್ರತಿ ಸಲ ಹೇಳ್ತೇನೆ, ಯಾವುದೇ ಒಂದು ಅಂಶವನ್ನ ಹೇಳಿದಾಗ ಇನ್ನೂ ಅದರ ಮುಂದುವರಿದ ಭಾಗ ನಿಮ್ಗೆ ಹೇಳಲಿಕ್ಕೆ ಅಂತ ಕೌಶಲ್ಯತೆ ಇದೆ, ನಿಮ್ಗೆ ಮಾಹಿತಿ ಇದೆ, ನಿಮಗೆ ಆ ಜ್ಞಾನ ಇದೆ, ದಯಮಾಡಿ ನೀವು ಮುಂದೆ ಬಂದು ಈ ತರ ಹೇಳಿದ್ರಲ್ಲ ಅದು ಮುಂದುವರಿದ ಭಾಗ ಅಂತ ಹೇಳ್ಕೊಂಡು ಹಂಚಿಕೊಳ್ಳಿ ನೀವು. ಆಗ ಎಲ್ರೂ ಮಾತಾಡಿದಂಗ ಆಗುತ್ತೆ, ನಾವು ಇನ್ನು ಹೆಚ್ಚಿನವನ್ನು ಜ್ಞಾನ ಪಡ್ಕೊಳ್ಳಂಗಾಗುತ್ತೆ. ಅದಕ್ಕೋಸ್ಕರ ದಯಮಾಡಿ ನಂದು ಒಂದು ರಿಕ್ವೆಸ್ಟ್, ಸ್ಪೀಕರ್ಸ್ ಮಾತಾಡ್ತಾ ಇದ್ದಾಗ ಸುಮ್ಮನೆ ಕಾಮೆಂಟ್ ಮಾಡ್ಕೊಂಡು ಮೆಸೇಜ್ ಅನ್ನ ಹಾಕ್ಬೇಡಿ. ದಟ್ ಈಸ್ ಕಾಲ್ಡ್ ಕಾಮೆಂಟ್, ಡೋಂಟ್ ಕಾಮೆಂಟ್. ಪತ್ರಿಜಿ ಅವರನ್ನ ನೆನ್ಪು ಮಾಡ್ಕೊಳ್ಳಿ, ಪತ್ರಿಜಿ ಅವರ ಪದಗಳನ್ನ ನೆನ್ಪು ಮಾಡ್ಕೊಳ್ಳಿ. ಸೊ ಇದನ್ನ ದಯಮಾಡಿ, ಮತ್ತೆ ನೀವು ಆ ಕಾಮೆಂಟ್ಗಳನ್ನ ಬರ್ದಿಟ್ಕೊಂಡು ದಯಮಾಡಿ ನಿಮಗೆ ಪ್ರಶ್ನೆ ಬೇಕಾ ಅಥವಾ ನಿಮ್ದೇನಿದೆ ಅದನ್ನ ಅಭಿಪ್ರಾಯಗಳನ್ನ ಹೇಳಿ.
ಅರ್ಥ ಆಯ್ತಲ್ವಾ? ಇದು ನಾನು ಹೇಳ್ಕೋಬೇಕಿತ್ತು. ನಾನು ಅದಕ್ಕೆ ಇವತ್ತು ಸ್ವರ ಯೋಗ ಬೇಡ, ಯಾಕಂದ್ರೆ ನಾವು ತಪ್ಪುಗಳನ್ನ ಮುಂದುವರ್ಸ್ಕೊಂಡು ಹೋಗೋದು ಬೇಡ, ನಾವು ಸುಧಾರಿಸ್ಕೊಳ್ಳೋಣ ಅಂತ ಹೇಳತಕ್ಕಂಥದ್ದನ್ನ. ಸೊ ತಮ್ಮೆಲ್ಲ ಒಂದು ಟೈಮನ್ನು ನಾನು ತಗೊಂಡೆ, ಸಾರಿ. ಜೊತೆಗೆ ಅವಕಾಶಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ನಾವು ಒಂದು ಡಿಸಿಪ್ಲಿನ್ ಆಗಿ ಚೆನ್ನಾಗಿ ಒಳ್ಳೆಯ ಜ್ಞಾನವನ್ನ ಪಡ್ಕೊಳ್ಳೋಕ್ಕೆ ಈ ಒಂದು ವೇದಿಕೆಯನ್ನು ಉಪಯೋಗ ಮಾಡ್ಕೊಳ್ಳೋಣ ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಈಗ ತಮ್ಮ ಕಲೆ ಏನಿದೆ ಇದಕ್ಕೆ ಮುಂದೆ ಬನ್ನಿ, ಎಲ್ಲರೂ ತಮ್ಮ ಕಲೆಯ ಪ್ರದರ್ಶನವನ್ನ ಮಾಡಿ ಹ್ಯಾಂಡ್ ರೈಸ್ ಮಾಡಿ ಅಂತ ನಾನು ವಿನಂತಿಯನ್ನ ಮಾಡ್ತೇನೆ. ಓಕೆ, ರಮೇಶ್ ಸರ್ ಅನ್ಮ್ಯೂಟ್ ಮಾಡ್ತೀರಾ? Yes, ma'am, ಅನುರಾಧ madam ಮತ್ತು ನಂದಾ ಓಕೆ ಮಾಡಿದ್ದಾರೆ, ನಂದಾ ಮೇಡಮ್ ಮಾಡಿದ್ದಾರೆ. ಮಾತಾಡಿ ಸರ್. ರಮೇಶ್ ಸರ್ ಆಗಿಲ್ವಾ? ಇಲ್ಲ, ನಾನು ಮಾಡಿಲ್ಲ ಮೇಡಮ್, ಇವ್ರು ಮಾಡಿದ್ರ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮತ್ತೆ ಮ್ಯೂಟ್ ಆಯ್ತಲ್ಲ. ಓಕೆ, ಸರಿ ಸರಿ ಮೇಡಮ್. ಓಕೆ, ಮಾತಾಡಿ ಸರ್. ಅನ್ಮ್ಯೂಟ್ ಆಯ್ತು, ಕೇಳ್ತಾ ಇದೆ, ಮಾತಾಡಿ. ಹಾಡು ಹೇಳ್ತಿದ್ದೀನಿ. ಎಸ್. ಮೂಷಕ ವಾಹನ ಮೋದಹಸ್ತ್ರ ಶ್ಯಾಮಲ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾಲಕ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಎಣಗುವ ಬೆನಕ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲೆಯೋದು ನೋಡೋಕೆ ಚೆನ್ನ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಗರಿಕೆ ತಂದರೆ ನೀನು ಗರಕೆ ತಂದರೆ ನೀನು ಕೊಡುವೆ ವರವನ್ನು. ಗತಿ ನೀನು ಗಣಪದೆ ಕೈ ಹಿಡಿದು ಮುನ್ನ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆನಕುವ ಮುನ್ನ. ಸೂರ್ಯನೊಡಲೆ ಮುಂಜು ಕರಗುವ ರೀತಿ ನಿನ್ನ ನೆಲೆಯಲು ಒಡನೆ ಓಡುವುದು ಭೀತಿ. ಸೂರ್ಯನೆಲೆ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ ತೋರಯ್ಯ ನಮ್ಮಲ್ಲಿ ನಿನ್ನಯ್ಯ ಪ್ರೀತಿ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆನಕುವ ಬೆನಕ. ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣ್ಮೆಟಲು ಉಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ವೆರಿ ನೈಸ್, ವೆರಿ ನೈಸ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಅನುರಾಧ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ನಮಸ್ತೆ. ನಿಮ್ಮಗೂ ಹಾಡೋದಾ ನೀವು ಹಾಡೋದಾ? ನಾನು ಹಾಡ್ತೇನೆ ಅಂದ. ನಮಸ್ತೆ ಮೇಡಮ್, ಎಲ್ಲರಿಗೂ ನಮಸ್ತೆ. ಹಾಡಪ್ಪ, ಹಾಡು ಮರಿ. ಹಾಡಪ್ಪ ಒಂದ. Great position. In my country, all Indians are brothers and sisters. In my country, all Indians are brothers and sisters. Jai, 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 Jai. Yes. ಎದ ಹೇಳು, ಎದ ಮೂಡಿಲ್ಲ ನೀಗ. ಥ್ಯಾಂಕ್ ಯು ಮ್ಯಾಮ್, ಅವಕಾಶಕ್ಕಾಗಿ ಹಾಡ್ತೀನಿ ಅಂತ. ಎಷ್ಟು ಏಜ್, ಎಷ್ಟು ವಯಸ್ಸು ಅವನಿಗೆ? 4 ಈಗ. 4 years. ನರ್ಸರಿನಾ ಅಥವಾ KG ಕ್ಲಾಸಾ?
LKG. LKG. ಓಕೆ ಓಕೆ, ಥ್ಯಾಂಕ್ ಯು. ಏನ್ ಹೆಸರು? ಮೋನಿಶ್ ಗೌಡ. ಮೌನೀಶ್ ಗೌಡ. ಮಗಳು. ಥ್ಯಾಂಕ್ ಯು ಸೋ ಹಾ. ಮಚ್. ಥ್ಯಾಂಕ್ ಯು. ಮಗಳ? ನಮಸ್ತೆ ಮೇಡಮ್. ಹಾ ನಮಸ್ತೆ. ಮೇಡಮ್, ಮಗ ಅವ್ನು. ಹಾ, ನೀವು ಮಗಳ ಅನುರಾಧ ಮೇಡಮ್ದು? ಹಾ, ನಾನು ಅವ್ರಿಗೆ ಮಗಳು. ನೀವು CDP ಆದವ್ರು ನೀವೇನಾ? ಮೇಡಮ್? CDP ಆದವ್ರು ನೀವೇನಾ ಅಥವಾ ಇನ್ನೊಬ್ರ? ಇಲ್ಲ ಮೇಡಮ್, ಮಧುಶ್ರೀ ಸಿಸ್ಟರ್ ನಾನು. ಓಕೆ 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 ಹಾ, ಅವರು ನಾವ್ ಪಿನ್ ಸಿಸ್ಟರ್ಸ್. ಓಕೆ ಓಕೆ ಹಾ, ನಾನು ದೊಡ್ಡೋಳು ಮತ್ತೆ ಅವಳು ಸಣ್ಣಳು. ಓಕೆ. ಥ್ಯಾಂಕ್ ಯು ಸೋ ಹಾ. ಮಚ್. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನಾಗರತ್ನ. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಾಗರತ್ನ ಮೇಡಮ್. ನಾಗರತ್ನಮ್ಮ ಮೇಡಮ್, ವೆಲ್ಕಮ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ರೇವತಿ ಮೇಡಮ್ ಅವ್ರಿಗೂ. ನಮಸ್ತೆ. ನಾನು ಒಂದ್ ಸಣ್ಣ ಹಾಡು ಹೇಳ್ತೀನಿ. ಹ್ಮ್. ನಮಿಸುವೆ ವೀಣಾ ಪುಸ್ತಕ ಪಾಣಿ, ಶರಣು ಬ್ರಹ್ಮನ ಹೃದಯದ ರಾಣಿ. ನಮಿಸುವೆ ವೀಣಾ ಪುಸ್ತಕ ಪಾಣಿ, ಶರಣು ಬ್ರಹ್ಮನ ಹೃದಯದ ರಾಣಿ. ಜ್ಞಾನ ಪ್ರದಾಯಿನಿ ಶ್ರೀವಾಣಿ, ಮಧುರ ಸುವಾಸಿನಿ ಶ್ರೀವಾಣಿ. ಜ್ಞಾನ ಪ್ರದಾಯಿನಿ ಶ್ರೀವಾಣಿ, ಮಧುರ ಸುವಾಸಿನಿ ಶ್ರೀವಾಣಿ. ಸರಿಗಮ ವೀಣಾ ಸ್ವರಗಳಲ್ಲಿ, ಸರಿಗಮ ವೀಣಾ ಸ್ವರಗಳಲ್ಲಿ, ಕವಿಗಳ ಕಾವ್ಯದ ಸವಿಯಲ್ಲಿ. ನಿತ್ಯ ಒಲಿವಂತ ದೇವಿ, ನಲಿವಂತೆ ದೇವಿ, ಶಾರದೆಯೇ ದಯ ಮಾಡು. ನಿತ್ಯ ಉಲಿವಂತ ದೇವಿ, ನಲಿವಂತ ದೇವಿ, ಶಾರದೆಯೇ ದಯ ಮಾಡು. ನಿನ್ನ ಶ್ರೀ ಚರಣ ನಂಬಿ ನಾ ಬಂದೆ, ವಿದ್ಯಾ ಭಾಗ್ಯವ ನೀ ನೀಡು. ವಿದ್ಯಾ ಭಾಗ್ಯವ ನೀ ನೀಡು. ನಮಿಸುವೆ ವೀಣಾ ಪುಸ್ತಕ ಪಾಣಿ, ಶರಣು ಬ್ರಹ್ಮನ ಹೃದಯದ ರಾಣಿ. ಜ್ಞಾನ ಪ್ರದಾಯಿನಿ ಶ್ರೀವಾಣಿ, ಮಧುರ ಸುಹಾಸಿನಿ ಶ್ರೀವಾಣಿ. ವರ ಶೃಂಗೇರಿ ಕ್ಷೇತ್ರದಲ್ಲಿ, ವರತುಂಗಾ ನದಿ ತೀರದಲ್ಲಿ. ವರ ಶೃಂಗೇರಿ ಕ್ಷೇತ್ರದಲ್ಲಿ, ವರತುಂಗಾ ನದಿ ತೀರದಲ್ಲಿ. ದೇವಿ ಶಂಕರರು ಹಿಂದೆ ನೋಡಿರಲು ನಿಂತೆ ಕರುನಾಡ ವರವಾಗಿ. ದೇವಿ ಶಂಕರರು ಹಿಂದೆ ನೋಡಿರಲು ನಿಂತೆ ಕರುನಾಡ ವರವಾಗಿ. ಶಾಸ್ತ್ರ ಸಂಗೀತ ವೇದ ಸಾಹಿತ್ಯ ನೀಡು ನಿಂತೆ ನಾ ಶಿರಬಾಗಿ. ನೀಡು ನಿಂತೆ ನಾ ಶಿರಬಾಗಿ. ನಮಿಸುವೆ ವೀಣಾ ಪುಸ್ತಕ ಪಾಣಿ, ಶರಣು ಬ್ರಹ್ಮನ ಹೃದಯದ ರಾಣಿ. ಜ್ಞಾನ ಪ್ರದಾಯಿನಿ ಶ್ರೀವಾಣಿ, ಮಧುರ ಸುಹಾಸಿನಿ ಶ್ರೀವಾಣಿ. ಸರಿ, ಕೇಳ್ತಾ ಇಲ್ವಲ್ಲ? ಸ್ವಲ್ಪ ಮೈಕ್ರೋಫೋನಿಗೆ ಹತ್ರ ಹಾಡಿ. ವರ ಶೃಂಗೇರಿ ಕ್ಷೇತ್ರದಲ್ಲಿ, ತುಂಗಾ ನದಿಯ ತೀರದಲ್ಲಿ. ವರ ಶೃಂಗೇರಿ ಕ್ಷೇತ್ರದಲ್ಲಿ, ವರ ತುಂಗಾ ನದಿ ತೀರದಲ್ಲಿ. ದೇವಿ ಶಂಕರರು ಹಿಂದೆ ನೋಡಿರಲು ನಿಂತೇನಿ ಕರುನಾಡ ವರವಾಗಿ. ಹಿಂದೆ ನೋಡಿರಲು ನಿಂತೆ ಕರುನಾಡ ವರವಾಗಿ. ಶಾಸ್ತ್ರ ಸಂಗೀತ ವೇದ ಸಾಹಿತ್ಯ ನೀಡು ನಿಂತೆ ನಾ ಶಿರಬಾಗಿ. ನೀಡು ನಿಂತೆ ನಾ ಶಿರಬಾಗಿ. ನಮಿಸುವೆ ವೀಣಾ ಪುಸ್ತಕ ಪಾಣಿ, ಶರಣು ಬ್ರಹ್ಮನ ಹೃದಯದ ರಾಣಿ. ಜ್ಞಾನ ಪ್ರದಾಯಿನಿ ಶ್ರೀವಾಣಿ, ಮಧುರ ಸುಹಾಸಿನಿ ಶ್ರೀವಾಣಿ. 64 ಕಲೆಗಳಿಗೆ ದೇವಿ ನೀನಾದೆ ಆಧಾರ. 64 ಕಲೆಗಳಿಗೆ ದೇವಿ ನೀನಾದೆ ಆಧಾರ. ನಿನ್ನ 12 ನಾಮ ಭಜಿಸುವೆನು ಸಲಹು ಅದಕ್ಕೆ ನೀ ತಕ್ಕಂತೆ. ನಿನ್ನ 12 ನಾಮ ಭಜಿಸುವೆನು ಸಲಹು ಅದಕ್ಕೆ ನೀ ತಕ್ಕ
ಕಂತೆ ನಿನ್ನ ಅಭಯದಲ್ಲಿ ನಿನ್ನ ಒಲಿಮೆಯಲ್ಲಿ ಇರಲಿ ನಮಗೆ ನಿಶ್ಚಿಂತೆ, ಇರಲು ನಮಗೆ ನಿಶ್ಚಿಂತೆ. ನಮಿಸುವೆ ವೀಣಾ ಪುಸ್ತಕ ಪಾಣಿ, ಶರಣೋ ಬ್ರಹ್ಮನ ಹೃದಯದ ರಾಣಿ, ಜ್ಞಾನ ಪ್ರದಾಯಿನಿ ಶ್ರೀವಾಣಿ, ಮಧುರ ಸುಹಾಸಿನಿ ಶ್ರೀವಾಣಿ, ಮಧುರ ಸುಹಾಸಿನಿ ಶ್ರೀವಾಣಿ, ಮಧುರ ಸುಹಾಸಿನಿ ಶ್ರೀವಾಣಿ. ಹರೇ ಥ್ಯಾಂಕ್ ಯು ಶ್ರೀನಿವಾಸ. ಥ್ಯಾಂಕ್ ಯು ವೆರಿ ಮಚ್. ನಂದಾ ಮೇಡಮ್, ಆಕ್ಚುಲಿ ಗೌರೀಶ್ ಗೌಡ ಅವರು ಅವರಿಗೆ ಹೌದು. ಎಂಕರೇಜ್ ಮಾಡ್ತಿದ್ದಾರೆ, ಆಮೇಲೆ ಅವರಿಗೊಮ್ಮೆ ಕೊಡಿ. ಹಾ ಮೇಡಮ್ ಕೊಡ್ತಾರೆ, ನೋಟ್ ಡೌನ್ ಮಾಡ್ಕೊಂಡಿದೆ. ಓಕೆ, ನಿಮ್ಗೆ ಕೊಡ್ತೇನೆ ಮೇಡಮ್, ನೀವು ಹ್ಯಾಂಡ್ ರೈಸ್ ಮಾಡ್ತಾ ಇದ್ದೀರಾ? ಕೊಡ್ತೇನೆ. ಅದೇ ಅವರಿಗೆ ಕೊಟ್ಬಿಡಿ, ಆಮೇಲೆ ಹೌದಾ? ನಾನು ಪ್ರಭಾ ಅವ್ರಿಗೆ ಕೊಟ್ಟಿದ್ದೇನೆ ಮೇಡಮ್. ಈಗ ಹಾ ನೆಕ್ಸ್ಟ್ ಅವ್ರಿಗೆ ಸರಿ. ಎಸ್ 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 ಪ್ರಭಾ ಮೇಡಮ್ ವೆಲ್ಕಮ್. ಪ್ರಭಾ ಮೇಡಮ್ ವೆಲ್ಕಮ್. ರೇವತಿ ಮೇಡಮ್ ಅವ್ರಿಗೆ ಮತ್ತು ನಂದ ಮೇಡಮ್ ಅವ್ರಿಗೆ ಎಲ್ಲ ನಮಸ್ತೆ. ನಮಸ್ತೆ. ಮ್ಯೂಟ್ ಆಯ್ತಲ್ಲ ಮತ್ತೆ ನಿಮ್ದು? ಮ್ಯೂಟ್ ಆಗಿದೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಆಗಿಲ್ಲ ಅನ್ಸುತ್ತೆ. ಇಲ್ಲ ಮತ್ತೆ ನೀವು ಕೊಡ್ತಾ ಇದ್ದೀರಾ ಮೇಡಮ್? ಇವರು ಯಶೋಧ ಅವ್ರು ಕೊಡ್ತಾ ಇದ್ದಾರಾ? ಇಲ್ಲ ಇಲ್ಲ, ಯಾರು ಕೊಡು, ಇಬ್ರಿಬ್ರು ಕೊಡಬೇಡಿ. ನಂದಾ ಮೇಡಮ್ ಕೊಡ್ತಾ ಇದಾರೆ. ಹಾ ಆಯ್ತು, ನಾನು ಕೊಡ್ತಾ ಇಲ್ಲ. ನಮ್ಮ ಕಣ್ಣೀರನ್ನು ನಾವೇ ಬರ್ಸ್ಕೊಳ್ಬೇಕು, ಬೇರೆಯವರು ಬರಲ್ಲ. ಸುಖ ಸಂತೋಷದಾಗಿದ್ದಾಗ ಎಲ್ಲರೂ ಬರ್ತಾರೆ, ಕಷ್ಟ ಕಾಲದಲ್ಲಿ ಯಾರು ಬರಲ್ಲ ಅಂತೇಳಿ. ಆದ್ರೆ ನಮ್ಗೆ ಕಣ್ಣೀರ್ ಬರ್ಸ್ಬೇಕಾದ್ರೆ ಒಂದೇ ಒಂದ್ ಬಟ್ಟೆ ಬರುತ್ತೆ. ನಮ್ 10 ಬಟ್ಟೆ ಇದ್ರು ಯಾವ್ದು ಬರಲ್ಲ, ಇದು ಒಂದ್ರಲ್ಲೇನೆ ಬರ್ಸ್ಕೊತಿರ್ತೀವಿ. ನೀರ್ ಬಂದಾಗ, ಕಣ್ಣೀರ್ ಬಂದಾಗ ನಮ್ಮ ಹತ್ರ ಇದ್ದಾಗ ನಮ್ಮ 10 ಬೆರಳುಗಳೇ ನಮ್ಗೆ ಸಹಾಯ ಮಾಡಲ್ಲ ಅಂದ್ರೆ ಬೇರೆಯವ್ರ ಮ್ಯಾಕ ಅವಲಂಬಿಸ್ಬೇಕು ನಾವು. ಅದಕ್ಕೆ ಯಾರನ್ನು ಅವಲಂಬಿಸಬಾರ್ದು ಅಂತ ಕಣ್ಣೀರನ್ನು, ನಮ್ಮ ನೋವನ್ನು ನಾವು ಅನುಭವಿಸಿದಾಗ ಒಂದ್ ಬೆರಡು ಮಾತ್ರ ಸಹಾಯ ಆಗ್ತದೆ. ಹಾಗೆ ನಮ್ಮ ಮತ್ತೊಬ್ಬರ ಜೀವನದಲ್ಲೂ ಒಂದ್ ಕತೆ ಇದೆ, ಅದನ್ನು ಹೇಳ್ಬೇಕಂತ. ಕಣ್ಣೀರ್ ಬರ್ಸ್ಕೋಬೇಕಾದ್ರೆ ಅವ್ನ್ ಹೇಗ್ ಹರಿಸ್ಕೋಬೇಕು, ನಮ್ಮ ನೋವು ಹೆಂಗ್ ಕಡಿಮೆ ಮಾಡ್ಕೋಬೇಕು ಅಂತ. ಒಬ್ರು ಶ್ರೀಮಂತ ಗಂಡ್ ಮಗ ಇದ್ರು, ಮತ್ತೆ ಅದ್ರ ಜೊತೆ ಅವ್ರ ಬಡವ ಪತ್ನಿ ಇದ್ಲು. ಹೀಗಾಗಿ ಅವರು ಅಂತರ್ಜಾತಿ ವಿವಾಹ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಅಂದ್ರೆ ಜೀವನದಲ್ಲಿ ಅಂತರ್ಜಾತಿ ವಿವಾಹ ಅಂದ್ಕೊಂಡು ದೂರ ದೂರ ಆಗಿಬಿಡ್ತಾರೆ ಎಲ್ಲ ಸಂಬಂಧಗಳು, ಯಾವ ಸಂಬಂಧಗಳು ಉಳಿದ್ರಲ್ಲ. ಅವ್ರ ನೋವು ಅನ್ಭವಿಸ್ಕೊಂಡು ಆದ್ರೂ ಸುಖ ಜೀವನ ಮಾಡ್ತಾ ಇದ್ರು. ಅಂದ್ರೆ ಒಂದು ಉದ್ಯೋಗ ಇತ್ತು, ಒಂದು ಮನೆ ಇತ್ತು, ಕಾರ್ ಇತ್ತು. ಹೀಗಾಗಿ ಜೀವನ ಸಾಗಿಸಿದ್ರು, ಸಂತೋಷದಿಂದ ಜೀವನ ಸಾಗಿಸ್ತಾ ಇದ್ದಾಗ ಅದ ಕಾಲಾಯತ ತಸ್ಮೈ ಅಂದಂಗ ಅಚಾನಕ್ಕಾಗಿ ಅವ್ರ ಪತಿ ಅಪಘಾತದಲ್ಲಿ ಮರಣ ಹೊಂದ್ಬಿಟ್ರು. ಹೀಗಾಗಿ ಅವಳು ದುಃಖದಲ್ಲಿ ಇದ್ಕೊಂಡು ಆ ದುಃಖದಿಂದ ಹೊರಗೆ ಬರಾಕ ಆಗ್ಲಿಲ್ಲ. ಅವಳು ಮನೆ ಬಾಗಿಲು ಹಾಕೊಂಡು ಯಾವತ್ತೂ ಅದೇ ಕಷ್ಟದಲ್ಲಿ ಅದನ್ನೇ ನೆನ್ಸ್ಕೋತ ಬದುಕ್ತಾ ಇದ್ದಾಗ ಒಂದು ವರ್ಷಗಟ್ಲೆ ಕಳೆದಿರ್ಬೋದು. ಆ ಮಧ್ಯದಲ್ಲಿ ಒಂದು ದಿನ ಅದೇ ದುಃಖದಲ್ಲಿ ಇದ್ದಾಗ ಮನೆ ಬಾಗಿಲು 12 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ ಬಾಗಿಲು ತಟ್ಟಿತ್ತು. ಆ ಬಾಗಿಲು ತಟ್ಟಿದಾಗ ಯಾರು ಬಂದಿರ್ಬೋದು ಏನೋ ಅಂತ ಅವಳು ಹೋಗಿ ಬಾಗಿಲು ತೆಗೆದಾಗ ಚಿಕ್ಕ ಮಕ್ಕಳಿದ್ರು, ಒಂದು ಅಕ್ಕ ತಮ್ಮ ಇಬ್ರು ಚಿಕ್ಕ ಮಕ್ಕಳಿದ್ರು. ಅವರು ನೀರ್ ಬೇಡಿದ್ರು, ನೀರ್ ಕೊಡ್ತಾ ಇದ್ದಾಗ ಅವಳು ಅಬ್ಸರ್ವ್ ಮಾಡಿದ್ಲು, ಆ ಮಕ್ಕಳಲ್ಲಿ ಹಳೇದಾದ ಬಟ್ಟಿ, ಆಮೇಲೆ ಅಷ್ಟೊಂದು ಶ್ರೀಮಂತರಲ್ಲದ ಬಡ ಮಕ್ಕಳಿದ್ರಲ್ಲ, ಅವ್ರ ಬಟ್ಟೆ ಹರಿದಿತ್ತು, ಆಮೇಲೆ ಗಲೀಜಾಗಿತ್ತು. ಇಂಥವೆಲ್ಲ ನೋಡಿ ನೀವ್ ಯಾಕೆ ಸ್ಕೂಲ್ ಹೋಗಿಲ್ಲ ಅಂತ ಕೇಳಿದ್ಲು. ಅವ್ರು ಹೇಳಿದ್ರು, ನಮ್ಮ ಪಪ್ಪ ಕೂಲಿ ಮಾಡ್ತಿದ್ದಾರ, ಆಮೇಲೆ ನಾವು ಕೊಳಚೆ ಪ್ರದೇಶದಲ್ಲಿ ಇರೋರು, ಹೀಗಾಗಿ ನಮಗೆ ಫೀಸ್ ತುಂಬಕ್ಕಾಗಿಲ್ಲ ಅಂತೇಳಿ ನಮ್ಮನ್ನ ವಾಪಸ್ ಕಳ್ಸಿದಾರ ಸರ್, ಮಾಸ್ತರ್ ಅಂತ ಹೇಳಿದ್ರಂತ ಸ್ಕೂಲ್ ಟೀಚರ್ಸು. ಅವು ಅಂದ್ಕೊಳ್ಳಿ ಅವಳಿಗೆ ಅದು ಏನ್ ತಿಳಿತೋ ಏನೋ, ಹೊರಗೆ ಬಂದು ಕಾರ್ನಲ್ಲಿ ಅವ್ ಮಕ್ಕಳನ್ನ ಕರ್ಕೊಂಡು ಹೋಗಿ ಆ ಸ್ಕೂಲ್ಗೆ ಹೋಗಿ ಫೀಸ್ ಕಟ್ಟಿ ಬಂದ್ಲು. ಆಮೇಲೆ ಆ ಮಕ್ಕಳಿಗೆ ಏನೇನ್ ಬೇಕೋ ಅದು ಬಟ್ಟೆ ಗಿಟ್ಟೆ ಕೊಡಿಸಿ ಅದು ಬಂದ್ಲು. 1200 ರೂಪಾಯಿನೂ ಆಗಿರ್ಬೋದು ಅಷ್ಟೇ. ಅಷ್ಟಾಯ್ತು. ಅಲ್ಲಿ ತನಕ ಸಮಯನು 5-6 ತಾಸು ಹೋಗಿಬಿಟ್ಟಿತ್ತು ಅವಳಿಗೆ ಆ ಮಕ್ಕಳೊಂದಿಗೆ. ಆ ಮಕ್ಕಳ ನೋವುಗಳು ನೋಡಿ ಅವಳಿಗೆಲ್ಲ ಸಮಾಧಾನ ಪಡಿಸಿ, ಅವ್ರಿಗೆ ನಿಮಗೆ ಏನಾದ್ರು ಬೇಕಾದ್ರೂ ಸಹಾಯ ಮತ್ ಪುನಃ ಪಡ್ಕೊಡ್ರಿ ನನ್ನ ಕಡೆ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಬಿಟ್ಟು ಬಂದಿಲ್ಲಂತೆ. ಈಗ ಅವಳು 5-6 ತಾಸನ್ನು ಆ ದುಃಖದಿಂದ ಮರೆತ್ಲಲ್ಲ, ಬೇರೆಯವ್ರ ಕಷ್ಟದಲ್ಲಿ ಆಗಿದ್ದಕ್ಕ ಅವಳು ದುಃಖ ಹೋಗಿ ಅವಳು ವಿಚಾರ ಮಾಡಿದ್ಲಂತ, ಹೀಗೆ ನಾ ಯಾರಿಗಾದ್ರೂ ಸಹಾಯ ಮಾಡ್ತಾ ಇದ್ರ ನನ್ನ ದುಃಖನ ನಾ ಮರಿಬಹುದಲ್ಲ ಅನ್ಕೊಂಡು ಅವಳು ಈಗಾಗ್ಲೇ ಏನ್ ಮಾಡಿದ್ಲಂತ, ಅಂತ ಮಕ್ಕಳಿಗಾಗಿ ಒಂದು ಸಂಸ್ಥೆ ಕಟ್ಕೊಂಡು ಇಡೀ ಜೀವನವನ್ನ ಅವ್ರಿಗಾಗಿ ಮುಡಿಪಿಟ್ಲಂತ. ಹೀಗಾಗಿ ಸಂಸ್ಥೆಯನ್ನಾಗಿ ಎಲ್ಲಾ ಜನರಿಗೂ ಅದರಿಂದ ಉಪಯೋಗ ಆಯ್ತಲ್ಲ. ಅವಾಗ ಇಷ್ಟೋ ಬೇರೆಯವ್ರಿಗೆ ಸಹಾಯ ಮಾಡೋದ್ರಿಂದ ನಮ್ಮ ನೋವುಗಳನ್ನ ಮರೆತು ಇನ್ನೊಬ್ಬರ ನೋವುಗಳನ್ನ ಪರಿಹರಿಸಿದ್ರ ಎಷ್ಟು ಸಂತೋಷ ಪಡಬಹುದಲ್ಲ ಅನ್ಕೊಂಡು ಆ ವಿಚಾರಕ್ಕೆ ಆ ರೀತಿ
ಬಾಳ್ತಾ ಹೋದ್ಲಂತ. ಅದೇ ರೀತಿ ನಾವ್ ಯಾರಿಗಾದ್ರೂ ಹೆಲ್ಪ್ ಮಾಡಿದ್ರೆ ಅದ್ 10 ಪಟ್ಟು ಯಾರಿಗಾದ್ರೂ ಸಿಗ್ತದೆ. ಇನ್ನೊಬ್ರ ಜೀವನದಲ್ಲಿ ನಾವು ಸಹಕಾರಿಯಾಗಿ ಬಾಳೋಣ ಅಂತ ಹೇಳಿ ನನ್ ಕಥೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ನೀತಿಕತೆಯನ್ನ ಹೇಳಿದೀರಾ, ತುಂಬಾ ಚೆನ್ನಾಗಿತ್ತು. ಹೌದು, ಇನ್ನೊಬ್ಬರಿಗೆ ನಾವು ಮಾಡಿದ್ರೆ ಅದು ಖುಷಿನೇ ಬೇರೆ ಒಂಥರ ಮಾಡ್ಬೇಕಂತದ್ದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಗೌರೀಶ್ ಗೌಡ ಮೇಡಮ್, ನಿಮ್ಗೆ ಅಡ್ಮಿಟ್ ಕೊಟ್ಟಿದ್ದೀನಿ. ನಮಸ್ತೆ ಮೇಡಮ್. ರೇವತಿ ನಮಸ್ತೆ. ಮೇಡಮ್, ನಂದಾ ಮೇಡಮ್, ನಾಗರತ್ನ ಮೇಡಮ್, ಎಲ್ರಿಗೂ ನಮಸ್ತೆ. 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 ಸೌಂದರ್ಯ ಲಹರಿದು ಒಂದು ಶ್ಲೋಕ ಹೇಳ್ತೀನಿ ಮೇಡಮ್. ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ ಅತಸ್ತ್ವಮಾರಾಧ್ಯಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯ ಪ್ರಭವತಿ. ಅರ್ಥ ಮೇಡಮ್, ಹೇ ಭಗವತಿ, ಸದಾಶಿವನು ಶಕ್ತಿಯೊಡನೆ ಕೂಡಿದಾಗ ಮಾತ್ರ ಜಗತ್ತಿನ ಸೃಷ್ಟಿಯಾಗುವುದಕ್ಕೆ ಶಕ್ತನಾಗುತ್ತಾನೆ. ನೀನು ಹರಿಹರ ಬ್ರಹ್ಮಾದಿಗಳಿಂದಲೂ ಆರಾಧಿಸಲ್ಪಡುವ ಪುಣ್ಯಶಾಲಿಗಳಲ್ಲದವರು ನಿನ್ನನ್ನು ಸ್ತುತಿಸಲು ಸಾಧ್ಯವಿಲ್ಲ. ಅಷ್ಟೇನಾ? ಇದು ಒಂದೇ ಶ್ಲೋಕ, ಇಷ್ಟೇ ಅರ್ಥ ಮೇಡಮ್. ಓಕೆ ಓಕೆ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕಾಗಿ. ಮುಂದಿನ ಶನಿವಾರ ನಿಮ್ದು ಧ್ಯಾನ ಅನುಭವದ ಒಂದು ಹಂಚ್ಕೊಳ್ತೇನೆ ಅಂದ್ರಲ್ಲ, ತಮ್ಮ ಅನುಭವ ಹೇಳ್ತೀನಿ ಮೇಡಮ್. ನೆಕ್ಸ್ಟ್ ಶುಕ್ರವಾರ, ನೆಕ್ಸ್ಟ್ ಶನಿವಾರಕ್ಕೆ ನೀವು ಹೇಳಿ. ಓಕೆ, ಶನಿವಾರಕ್ಕ ಮೇಡಮ್? ಶನಿವಾರಕ್ಕೆ, ಯಾಕಂದ್ರೆ ಶುಕ್ರವಾರ ಜೀವನ ಶೈಲಿ ಅಲ್ಲ. ನೀವು ಆಯ್ತು ಏನ್ ಮೇಡಮ್. ಹೇಳ್ಬೇಕು ಅಂತಿದ್ದೀರಾ? ಒಂದು ವಾತಾವರಣದಲ್ಲಿರೋ ಒಂದು ಅನುಭವ. ಮೇಡಮ್, ಮಹಾವತಾರಕ್ಕೆ ಬಂದ ನಂತರದ್ದು ಅನುಭವ ಹೇಳ್ತೀರಾ? ಅನುಭವನ, ಮಹಾವತಾರದ ಅನುಭವನ? ಇಲ್ಲ, ಮಹಾವತಾರದಲ್ಲ ಮೇಡಮ್. ವಾತಾವರಣ. ನಾವು ಜೀವನ ಮಾಡ್ತಾ ಇದ್ದೀವಲ್ಲ, ಸರೌಂಡಿಂಗ್ಸ್ ಅಲ್ಲಿ ಯಾವ್ಯಾವ ತರ ಜೀವನ ಮಾಡ್ತಾರೆ ಅಂತ. ನೀವು ಅದನ್ನ ನೀವು ಶುಕ್ರವಾರ ಹೇಳಿ, ಮುಂದಿನ ಶುಕ್ರವಾರ. ಆಯ್ತು ಮೇಡಮ್. ಮುಂದಿನ ಶುಕ್ರವಾರಕ್ಕೆ ಇಬ್ರು ಆಯ್ತು, ಒಂದು ನಂದಾ ಮೇಡಮ್, ಒಂದು ಗೌರೀಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ವೆರಿ ನೈಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಶ್ಯಾಮಲಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ರೇವತಿ ಮೇಡಮ್. ನಮಸ್ತೆ. ಹೇಳಿ. ಹಾಡು ಹೇಳ್ತೀನಿ. ಹೇಳಿ. ವನಮಾಲಿ ವಾಸುದೇವ ಮನಮೋಹನ ರಾಧಾರಮಣ, ವನಮಾಲಿ ವಾಸುದೇವ ಮನಮೋಹನ ರಾಧಾರಮಣ, ಶಶಿವದನ ಸರಸಿ ಜನಯನ ಜಗನ್ಮೋಹನ ರಾಧಾರಮಣ, ಶಶಿವದನ ಸರಸಿ ಜನಯನ ಜಗನ್ಮೋಹನ ರಾಧಾರಮಣ, ಜಗನ್ಮೋಹನ ರಾಧಾರಮಣ, ವನಮಾಲಿ ವಾಸುದೇವ ಮನಮೋಹನ ರಾಧಾರಮಣ, ವನಮಾಲಿ ವಾಸುದೇವ ಮನಮೋಹನ ರಾಧಾರಮಣ, ಪಾಲ್ಗಡಲಲ್ಲಿ ಪವಡಿಸಿದವನೇ ಪರಂಧಾಮ ರಾಧಾರಮಣ, ಪಾಲ್ಗಡಲಲ್ಲಿ ಪವಡಿಸಿದವನೇ ಪರಂಧಾಮ ರಾಧಾರಮಣ, ಪರಂಧಾಮ ರಾಧಾರಮಣ, ವನಮಾಲಿ ವಾಸುದೇವ ಮನಮೋಹನ ರಾಧಾರಮಣ, ವನಮಾಲಿ ವಾಸುದೇವ ಮನಮೋಹನ ರಾಧಾರಮಣ, ಶಶಿವದನ ಸರಸಿ ಜನಯನ ಜಗನ್ಮೋಹನ ರಾಧಾರಮಣ, ಜಗನ್ಮೋಹನ ರಾಧಾರಮಣ. ವಶಕಾಚಿ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹಿರೇಮಠ್ ಮೇಡಮ್, ಗುರುದೇವಿ ಹಿರೇಮಠ್ ಮೇಡಮ್. ಮೇಡಮ್ ನಮಸ್ತೆ ಮೇಡಮ್. ನಂದಾ ಮೇಡಮ್, ರೇವತಿ ಮೇಡಮ್, ಆಲ್ ಮಾಸ್ಟರ್ ಎಲ್ಲರಿಗೂ ನಮಸ್ತೆ. ನಾನೊಂದು ಹನುಮಾನ್ ಅಷ್ಟಕ ಹೇಳ್ತೇನೆ ಮೇಡಮ್, ಶನಿವಾರ ಅದರ್ಲಿದ್ದ. ದೊಡ್ಡದು ಹೇಳ್ಬೇಡಿ ದಯಮಾಡಿ, ಕಟ್ ಮಾಡಿ. ದೊಡ್ಡದಿದೆ, 4 ಸ್ಟ್ಯಾಂಜ ಹೇಳ್ತೀನಿ, 4 ಬಿಡ್ತೀನಿ. ಓಕೆ. ವೈಶಾಖ ಮಾಸ ಕೃಷ್ಣಾಯ ದಶಮಿ ಮಂದವಾಸರೆ, ವೈಶಾಖ ಮಾಸ ಕೃಷ್ಣಾಯ ದಶಮಿ ಮಂದವಾಸರೆ, ಪೂರ್ವಭಾದ್ರಿ ಜಾತಾಯ
ಮಂಗಲಂ ಶ್ರೀ ಹನುಮತೆ ಪೂರ್ವಾಭಾದ್ರಿ ಜಾತಾಯ ಮಂಗಲಂ ಶ್ರೀ ಹನುಮತೆ ಗುರು ಗೌರವ ಪೂರ್ಣಾಯ ಫಲ ಪುಷ್ಪ ಪ್ರಿಯಾಯ ಚ ಗುರು ಗೌರವ ಪೂರ್ಣಾಯ ಫಲ ಪುಷ್ಪ ಪ್ರಿಯಾಯ ಚ ನಾನಾ ಮಾಣಿಕ್ಯ ಹಸ್ತಾಯ ಮಂಗಲಂ ಶ್ರೀ ಹನುಮತೆ ನಾನಾ ಮಾಣಿಕ್ಯ ಹಸ್ತಾಯ ಮಂಗಲಂ ಶ್ರೀ ಹನುಮತೆ ವೈಶಾಖ ಮಾಸ ಕೃಷ್ಣಾಯ ದಶಮಿ ಮಂದವಾಸರೆ ಸುವರ್ಚಲ ಕಳತ್ರಾಯ ಚತುರ್ಭುಜ ಧರಾಯ ಚ ಉಷ್ಣಾರೂಢಾಯ ವೀರಾಯ ಮಂಗಲಂ ಶ್ರೀ ಹನುಮತೆ ಉಷ್ಣಾರೂಢಾಯ ವೀರಾಯ ಮಂಗಲಂ ಶ್ರೀ ಹನುಮತೆ ದಿವ್ಯ ಮಂಗಳ ದೇಹಾಯ ಪೀತಾಂಬರ ಧರಾಯ ಚ ದಿವ್ಯ ಮಂಗಳ ದೇಹಾಯ ಪೀತಾಂಬರ ಧರಾಯ ಚ ತಪ್ತ ಕಾಂಚನ ವರ್ಣಾಯ ಮಂಗಲಂ ಶ್ರೀ ಹನುಮತೆ ತಪ್ತ ಕಾಂಚನ ವರ್ಣಾಯ ಮಂಗಲಂ ಶ್ರೀ ಹನುಮತೆ ವೈಶಾಖ ಮಾಸ ಕೃಷ್ಣಾಯ ದಶಮಿ ಮಂದವಾಸರೆ ದಶಮಿ ಮಂದವಾಸರೆ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವೇದಾವತಿ ಮೇಡಮ್ ವೆಲ್ಕಮ್. ಬೆಂಗಳೂರಿಂದ ಜಾಯಿನ್ ಆಗ್ತಾರೆ ಮೇಡಮ್ ನೋಡಿ. ಹೌದು, ಇಬ್ಬರು ನಮಸ್ತೆ ನಿಮ್ಗೂ ನಂದ ಮೇಡಮ್ಗೂ. ಇಬ್ಬರು ದಿಗ್ಗಜರು ಕೂತಿದ್ದೀರಿ ಇವತ್ತು. ಇಲ್ಲ ಇಬ್ಬರು ದಿಗ್ಗಜರು. ಯಾರಿಬ್ರು ದಿಗ್ವಿಜಯರು? ನೀವುನು ನಂದ ಮೇಡಮ್. ನೀವು ದಿಗ್ವಿಜಯರು ನೋಡಿ. ವೇದಾವತಿ ಮ್ಯಾಮ್ ಪ್ರತಿ ಸಲ ಬೆಂಗಳೂರಿಗೆ ಬಂದಾಗ ನಿಮ್ ಮನೆಗ್ ಬರ್ತಾನೆ ಅಂತ ಹೇಳ್ತಾರೆ. 3 ಸಲ ಆಯ್ತು ಬರೋದು, ನನ್ ಮನೆಗ್ ಬಂದಿಲ್ಲ. ನೋಡಿ ಅವ್ರಿಗೆ ಋಣ ಟೈಮ್ ಬರ್ಬೇಕು ಮೇಡಮ್. ಅದೇ ಹಾ, ಅದು ಹಿಂದಿಲ್ ಒಂದ್ ಗಾದೆ ಇದೆಯಲ್ಲ, ದಾನೆ ದಾನೆ ಪೇಲಿ ಖಾನೆವಾದೆ ಅಂತೇಳಿ. ಆತರ ಅದೇ ಟೈಮ್ ಮೇಡಮ್. ನಾನು ಇವತ್ತು ನಾನು ಹುಬ್ಳಿಯಿಂದ ಟ್ರೈನ್ ಅಲ್ಲಿ ಬರ್ತಿರ್ಬೇಕಾರೆ ನಂಗೊಂದು ಕಾಲ್ ಬಂತು, ವಾಟ್ಸಪ್ ಕಾಲು. ನಾನಾಗ ಧ್ಯಾನದಲ್ಲಿ ಕೂತಿದ್ದೆ, ಒಳ್ಳೆ ಧ್ಯಾನ ಆಗ್ತಾ ಇತ್ತು. ಟ್ರೈನ್ ಅಲ್ಲಿ ಇದ್ರೂನು ಒಳ್ಳೆ ಧ್ಯಾನ ಆಗಿತ್ತು. ನಾನ್ ಗಮನಿಸ್ಲಿಲ್ಲ. ಆಮೇಲೆ ನಾನು ಫೋನ್ ಮಾಡಿದ್ದಕ್ಕೆ ಕೇಳ್ದೆ, ನೀವ್ ಯಾರು, ಯಾಕೆ ಫೋನ್ ಮಾಡಿದ್ರಿ ಅಂದೆ. ಮೇಡಮ್, ನಾನು ನಾಳೆ ಟೆಲಿಪತಿ ಕ್ಲಾಸ್ ಅಟೆಂಡ್ ಮಾಡ್ಬೇಕು, ನನ್ಗೆ ಎಲ್ಲಿ ಹೋಗ್ಬೇಕು ಅಂದ್ರೆ ಆ ಫೌಂಡೇಶನ್ ಆಫೀಸ್ ನನಗ್ ಗೊತ್ತು, ಮಿಕ್ಕಿದ್ ನನ್ಗೇನು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಹೇಗೆ ಅದು ಧ್ಯಾನ ಮಾಡೋದು ಏನು ನಂಗೇನು ನಾಲೆಡ್ಜ್ ಇಲ್ಲ. 2 ಸೆಷನ್ ನಿಮ್ದು ಅಟೆಂಡ್ ಮಾಡಿದೀನಿ. ಮೊನ್ನೆ ಮಧ್ಯಾಹ್ನ ನಾನು ಒಂದ್ಸರಿ ಇದು ಧ್ಯಾನ ಕೂರಿಸಿದ್ದೆ. ಅವಾಗ ಎಲ್ಲರೂ ಹೇಳಿದ್ರು ತುಂಬಾ ಎನರ್ಜಿ ಆಗಿತ್ತು. ನನಗೂ ಸಹ ತಲೆ ತುಂಬಾ ಭಾರ ಆಗಿತ್ತು, ಹಂಗೆ ವಾಲ್ಬಿಟ್ಟೆ ನನ್ನ ಕತ್ತೆ. ಹೇಗೂ ಸ್ವಲ್ಪ ಸುಧಾರಿಸ್ಕೊಂಡು ಗೈಡ್ ಮಾಡಿ ಅದು ಮಾತ್ರ ಕೇಳಿಸ್ಕೊಂಡ್ರಂತೆ ಅವ್ರು ಅಷ್ಟೇ. ಫೋನ್ ಮಾಡ್ಬಿಟ್ಟು ನಿಮ್ಗೇನು, ನೀವ್ ಎಲ್ಲಿರ್ತೀರಾ ಅಂದ್ರು. ನಾನಂದೆ ಎಲ್ಲೂ ಇಲ್ಲ, ಫೌಂಡೇಶನ್ ಅಲ್ಲೇ ಇರಕ್ ಹೇಳಿದ್ದಾರೆ ನಮ್ ಸಾರು ಫೋನ್ ಮಾಡಿದೆ. ಸರ್ ಬರ್ತಾ ಇದ್ದೀನಿ, ನನ್ಗೆ ಉಳ್ಕೊಳಕ್ ವ್ಯವಸ್ಥೆ ಬೇಕು, ಯಾಕಂದ್ರೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಹೋಗ್ಬೇಕು. ಸರ್ ಹೇಳಿದ್ರು, ನಿಮ್ಗೋಸ್ಕರ ನೀವ್ ಬೇಕಾದ್ರೆ ಒಬ್ರೆ ಫೌಂಡೇಶನ್ ಅಲ್ಲೇ ಇರ್ಬಹುದು ಅಂದ್ರು. ಸರಿ, ನನ್ ಖುಷಿ ಆಯ್ತು. ಆಮೇಲೆ ಇವ್ರು ಫೋನ್ ಮಾಡಿದ್ರಲ್ಲ, ನೀವು ನಮ್ಮಲ್ಲಿಗೆ ಬಂದ್ಬಿಡಿ, ನೋಡಿ ನಮ್ದು ಸ್ಕೂಲ್ ಇದೆ, ಪ್ರೀ ಸ್ಕೂಲ್ ಇದೆ, ಒಳ್ಳೆ ಜಾಗ ಇದೆ, ನಾವ್ ಇಲ್ಲೇ ಇರೋಣ, ಒಟ್ಟಿಗೆ ನಾಳೆ ಬೆಳಿಗ್ಗೆ ಹೋಗೋಣ. ಅದಕ್ ಮೊದ್ಲು ನೀವು ನನ್ಗೆ ಎಲ್ಲ ಗೈಡ್ ಮಾಡಿ, ಹೆಂಗೆ ಮೆಡಿಟೇಷನ್ ಏನು ಎತ್ತ ಸ್ವಲ್ಪ ಗೈಡ್ ಮಾಡಿ ಅಂತ ಅಂದ್ರು. ನೀವು ಮೆಟ್ರೋ ಲಾಸ್ಟ್ ಸ್ಟಾಪ್ ವೈಟ್ ಫೀಲ್ಡ್ ಅಲ್ಲಿ ಇಳ್ಕೊಂಡು ನನಗೆ ಫೋನ್ ಮಾಡಿ ಅಂದ್ರು. ಫೋನ್ ಮಾಡಿದೆ ಮೇಡಮ್, ಅವ್ರು ಬಂದು ನನ್ನನ್ನು ಕರ್ಕೊಂಡ್ ಬಂದ್ರು ಅವ್ರ ಮನೆಗೆ, ಅವ್ರ ಪ್ಲೇ ಸ್ಕೂಲ್ಗೆ.
ಅವರೇ ಆಟೋ ಫೇರ್ ಎಲ್ಲ ಕೊಟ್ರು, ಆಟೋದಲ್ಲೇ ಕರ್ಕೊಂಬಂದ್ರು. ಆಮೇಲೆ ನಾವು ಇದ್ರಲ್ಲಿ ಮನೋರಮಾ ಮೇಡಮ್ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಹಾಕಿದ್ದಾರೆ, ನಾವು ಅದನ್ನ ಗಮನಿಸ್ಲಿಲ್ಲ. ನೀಲಿ ಅಥವಾ ನೇರಳೆ ಬಣ್ಣದ ಡ್ರೆಸ್ ಹಾಕೊಂಡ್ ಬನ್ನಿ, ಬ್ಲ್ಯಾಕ್ ಬೇಡ ಅಂತ. ನಾನು ಬ್ಲ್ಯಾಕ್ ಬ್ಲೌಸು ವೈಟ್ ಪ್ರಿಂಟ್ ಸಾರಿ ತಗೊಂಡ್ಬಂದಿದೀನಿ. ಹೆಂಗೂ ಇಷ್ಟು ದೂರ ಬಂದಿದೀವಿ, ಯಾಕೆ ಅದೊಂದಕ್ಕೆ ಇದ್ ಮಾಡ್ಬೇಕು ಅಂತೇಳಿ ಅವ್ರ ಹತ್ರ ಇಲ್ಲ ಅಂತೇಳಿ ಅವರು ಒಂದ್ ಡ್ರೆಸ್ ಪರ್ಚೇಸ್ ಮಾಡಿದ್ರು. ನಾನು ಒಂದ್ ಸೀರೆ ತಗೊಂಡೆ ಬ್ಲೂ ಕಲರ್ ಅಲ್ಲಿ. ಇವಾಗ ಅವ್ರ ಪ್ಲೇಸ್ ಸ್ಕೂಲಲ್ಲೇ ಕೂತಿದ್ದೀನಿ. ಯೂನಿವರ್ಸ್ ನೋಡಿ ನಂಗೆ ಎಷ್ಟೆಲ್ಲ ಹೆಲ್ಪ್. ಆಮೇಲೆ ರಂಗನಾಥ್ ಸರ್ ಫೋನ್ ಮಾಡಿದ್ರು, ಏನಮ್ಮ ಎಲ್ಲಿದ್ದೀರಿ ಅಂತ. ನಾನು ಹೇಳ್ದೆ, ಸರ್ ಇರೋದಾದ್ರೆ ಎಷ್ಟ್ ಜನ ಇರ್ತೀವಿ ನಾವು ಅಲ್ಲಿ ಅಂದೆ. ನೀವ್ ಒಬ್ರೇನೆ ಅಂದ್ರೆ ಏನ್ ತೊಂದ್ರೆ ಇಲ್ಲ ಅಂದ್ರು. ಬೇಡ ಬಿಡಿ ಸರ್, ನನ್ಗೆ ಇಲ್ಲೊಬ್ಬ ಆತ್ಮೀಯರು ಸಿಕ್ಕಿದ್ದಾರೆ, ನಾನು ಅವ್ರ ಜೊತೆ ಇರ್ತೀನಿ, ಬೆಳಿಗ್ಗೆ ಬರ್ತೀನಿ ಅಂದೆ. ಆಯ್ತಮ್ಮ. ನೋಡಿ ಅವ್ರು ಯಾರು, ನಾನ್ ಯಾರು, ಹೆಂಗೆ ಎಲ್ಲೆಲ್ಲಿ ಕನೆಕ್ಟ್ ಆಯ್ತು. ನಾನು ಊಟ ಬೇಡ ಅಂದ್ರೆ ಅವರು ತುಂಬಾ ಬೇಜಾರ್ ಪಡ್ತಿದ್ದಾರೆ. ನಮ್ ಮನೆಗ್ ಬಂದು ಅದೆಂಗೆ ನೀವು ಉಪವಾಸ ಇರ್ತೀರಿ, ಎಲ್ಲ 1-2 ಇಡ್ಲಿ ಆದ್ರೂ ತಿನ್ನಿ ಅಂತೇಳಿ ತರಕ್ ಹೋಗಿದ್ದಾರೆ. ಓಕೆ, ಥ್ಯಾಂಕ್ ಯು. ನೋಡಿ ಹೆಂಗೆ ಬರ್ತದೆ ಹೆಂಗೆ ಅಂತ ಅದಕ್ಕೆ ಹೇಳೋದು, ಅಯ್ಯೋ ಹಿಂಗ್ ಹೋಗುದು ಅಂತ ಹೇಳಬಾರದು ಅಂತ ಇದಕ್ಕೆ ಹೇಳೋದು. ಧೈರ್ಯವಾಗಿ ಬಿಟ್ಟು ಬಂದ್ರಲ್ಲ. ಹೆಂಗ ಆಗುತ್ತೆ ಅಂತೇಳಿ ಬರ್ಬೇಕು. ಅರಸೀಕೆರೆಗೂ ಬರ್ತಾ ಇದೀನಲ್ಲ. ಅರಸೀಕೆರೆ ಖಂಡಿತ ಬರ್ತೀನಿ. ಆಗ ಹತ್ರ ನಾವೆಲ್ಲ ಬರ್ತೀವಿ. ಪ್ರಭಾ ಮೇಡಮ್ ಬರ್ಬೋದು, ಅಜ್ಜಿಯವ್ರು ಬರ್ಬೋದು, ಹುಬ್ಳಿ ತಂಡ, ನಮ್ಮ ಹುಬ್ಳಿ ತಂಡ ಎಲ್ಲ ಬರ್ತೀವಿ ನಾವು. ಆಕ್ಟಿವ್ ಆಗ್ಬಿಟ್ಟಿದೆ ಹುಬ್ಳಿ ತಂಡ. ವೆಲ್ಕಮ್ ವೆಲ್ಕಮ್. ಎಸ್, ನಂದಾ ಮೇಡಮ್ ಇದಾರೆ ಹುಬ್ಳಿ ತಂಡದಲ್ಲಿ. ಥ್ಯಾಂಕ್ ಯು ಹುಬ್ಳಿ ತಂಡಕ್ಕೆ ಲೀಡರ್ ವೇದವತಿ ಮೇಡಮ್. ಹುಬ್ಳಿ ತಂಡಕ್ಕೆ ಆಕ್ಟಿವ್ ಲೀಡರ್ ವೇದವತಿ ಮೇಡಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರಿ. ಗುಡ್, ವೆರಿ ನೈಸ್. ಓಕೆ, ಮತ್ತೆ ನಾನೊಂದು ಸಣ್ಣ ಕತೆ ಹೇಳ. ಚಿಕ್ಕದಾ? ಚಿಕ್ಕದೇ, ಅಂದ್ರೆ ತುಂಬಾನೇ ಟಚಿಂಗ್ ಸ್ಟೋರಿ. ಚಿಕ್ಕದೇ, 1-2-3 ಮಿನಿಟ್ಸ್ ಆಗ್ಬೋದು ಅಷ್ಟೇನೆ. ಬೇಗ ಬೇಗ ಹೇಳಿ. ಇದು ಹೇಗ್ ಹೇಳ್ತೀನಿ ಅಂದ್ರೆ, ಇನ್ಸಿಡೆಂಟ್ ನಾನೇ ಮಾಡ್ದಂಗೆ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ತೀನಿ. ಒಂದು ರಾತ್ರಿ 11 ಗಂಟೆ ಬೀಗ ಹಾಕಿದ್ದ ಕಬ್ಬಿಣದ ಗೇಟ್ನ ಹೊರಗಿಂದ ಒಂದ್ ಕರೆ ಕೇಳಿಸ್ತು. ಯಾರಿರ್ಬೋದು ಅಂತ ಹೋಗಿ ನೋಡಿದಾಗ ಬಾಗಿಲ್ ಮುಂದೆ ಒಬ್ರು ವೃದ್ಧರು ನಿಂತಿದ್ರು. ಬಹಳ ದೂರದಿಂದ ಬಂದಂತೆ ಮುಸ್ಕಾದ ಬಟ್ಟೆಗಳು, ಕೈಯಲ್ಲಿ ಒಂದು ಸಣ್ಣ ಚೀಲ. ಅವರ ಕೈಯಲ್ಲಿದ್ದ ಚೀಟಿ ನೋಡುತ್ತಾ, ಆನಂದ್ ನಂಬರ್ 8 ಯೋಗಾನಂದ ಬೀದಿ ಇದೇನಾ ಅಂತ ಕೇಳಿದ್ರು. ಹೌದು, ನಾನೇ ಆನಂದ್, ಇದೇ ವಿಳಾಸ, ತಾವು ಅಂತ ಕೇಳಿದೆ. ಆಗ ಅವರು ನಡುಗುತ್ತಾ ಒಣಗಿದ ತುಟಿಗಳನ್ನು ಸವರುತ್ತಾ, ಮಗನೇ, ನಾನ್ ನಿಮ್ ತಂದೆ ಗೆಳೆಯ, ನಿಮ್ಮ ಊರಿಂದೇ ಬರ್ತಾ ಇದ್ದೀನಿ. ನಿಮ್ ತಂದೆ ಈ ಪತ್ರ ಕೊಟ್ಟು ನಿನ್ನ ಸಹಾಯ ಕೇಳಲು ಹೇಳಿದ್ರು ಅಂತ ಪತ್ರನ ಕೈಗಿಟ್ರು. ನಾನು ಆತುರದಿಂದ ಪತ್ರನ ಓದ್ದೆ. ಅದ್ರಲ್ಲಿ ಹೀಗಿತ್ತು: ಪ್ರಿಯ ಆನಂದ್, ನಿನಗೆ ನನ್ನ ಆಶೀರ್ವಾದಗಳು. ಈ ಪತ್ರ ತಂದವರು ನನ್ನ ಸ್ನೇಹಿತ ರಾಮಯ್ಯ, ಬಹಳ ಕಷ್ಟ ಜೀವಿ. ಇತ್ತೀಚೆಗೆ ಇವರ ಮಗ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ. ಅವರ ವಿಮಾ ಪರಿಹಾರಕ್ಕಾಗಿ ಅಲಿತಾ ಇದ್ದಾರೆ. ಅದು ಬಂದ್ರೆ ಇವರಿಗೆ ಮತ್ತು ಇವರ ಪತ್ನಿಗೆ ಜೀವನ ನಡೆಸಲು ಅನುಕೂಲ ಆಗುತ್ತೆ. ಎಲ್ಲ ದಾಖಲೆಗಳನ್ನು ಇವರ ಜೊತೆ ಕಳಿಸಿದ್ದೇನೆ. ಇವರಿಗೆ ಹೈದರಾಬಾದ್ ಹೊಸದು, ಏನು ತಿಳಿಯದು. ನೀನು ಇವರಿಗೆ ಸಹಾಯ ಮಾಡ್ತೀಯ ಅಂತ ನಂಬಿದ್ದೇನೆ. ಇಂತಿ ನಿಮ್ಮ ತಂದೆ ಅಂತೇಳಿ ಲೆಟ್ರು. ಆಗ ನಾನು ರಾಮಯ್ಯನವರನ್ನು ಒಳಗ್ ಕರೆದು ನೀರ್ ಕೊಟ್ಟು, ಏನಾದ್ರು ತಿಂದಿದ್ದೀರಾ ಅಂತ ಕೇಳಿದೆ. ಅವರು, ಇಲ್ಲ ಮಗನೆ, ಬರುವಾಗ 2 ಹಣ್ಣು ತಿಂದಿದ್ದೆ ಅಷ್ಟೇ ಅಂದ್ರು. ನಾನು ತಕ್ಷಣ ಅವರಿಗೆ 4 ದೋಸೆ, ಸ್ವಲ್ಪ ಉಪ್ಪಿನಕಾಯಿ ಬಡಿಸಿ, ನೀವು ಊಟ ಮಾಡಿ ಅಂತ ಹೇಳಿ ಹೊರಬಂದು ಕೆಲವರಿಗೆ ಫೋನ್ ಮಾಡಿದೆ. ಅವರು ತಂದಿದ್ದ ಪತ್ರಗಳ ಜೊತೆ ಮಗನ್ ಫೋಟೋ ಇತ್ತು. ಸುಮಾರು 22 ವರ್ಷದ ಸುಂದರ ಯುವಕ.
ಅವನನ್ನು ನೋಡಿ ನನ್ನ ಕಣ್ಣಾಲಿಗಳು ತುಂಬಿ ಬಂದು ರಾಮಯ್ಯನವರು ಕಣ್ಣೀರು ಹಾಕುತ್ತಾ, ಇವನು ನನ್ನ ಒಬ್ನೇ ಮಗ ಮಹೇಶ್, ಕಷ್ಟಪಟ್ಟು ಓದಿಸಿ ಕೆಲಸ ಕೊಡಿಸಿದ್ದೆ, ನಮ್ ಕಷ್ಟ ತೀರ್ಸ್ತಾನೆ ಅನ್ಕೊಂಡೆ. ಆದ್ರೆ ವಿಧಿ ಆಟ ಬೇರೆನೆ ಆಗಿತ್ತು. ಹೆಂಡತಿ ಆರೋಗ್ಯ ಸರಿ ಇಲ್ದ ಕಾರಣ ನಿನ್ನ ತಂದೆಯ ಒತ್ತಾಯದ ಮೇರೆಗೆ ಇಲ್ಲಿಗೆ ಬಂದೆ ಅಂದ್ರು. ಮರುದಿನ ಬೆಳಿಗ್ಗೆ ನಾವು ಆಫೀಸ್ಗೆ ಹೋದ್ವು. ನಾನು ರಜೆ ಹಾಕಿ ಅವರ ಜೊತೆಯಲ್ಲೇ ಇದ್ದು ವಿಮಾ ಪರಿಹಾರದ ಕೆಲಸವನ್ನೆಲ್ಲ ಪೂರ್ಣಗೊಳಿಸಿ ಕೆಲಸ ಮುಗಿದ ಮೇಲೆ ಅವರ ಊರಿಗೆ ಹೊರಡಲು ಸಿದ್ಧರಾದ್ರು. ನಾನು ಬಸ್ ಟಿಕೆಟ್ ತೆಗೆದುಕೊಟ್ಟು ದಾರಿಯಲ್ಲಿ ತಿನ್ನೋದಕ್ಕೆ ಹಣ್ಣುಗಳನ್ನು ಕೊಡಿಸಿ ಅವ್ರನ್ನ ಹಚ್ಚಿದೆ. ಆಮೇಲೆ ಆಗ ರಾಮಯ್ಯನವರು ಭಾವುಕರಾಗಿ, ಆನಂದ್, ನನ್ನ ಸಲುವಾಗಿ ರಜೆ ಹಾಕಿ ಇಷ್ಟೊಂದು ಸಹಾಯ ಮಾಡಿದೆ, ಊರಿಗೆ ಹೋದ ಕೂಡ್ಲೆ ನಿಮ್ ತಂದೆಗೆ ಎಲ್ಲ ತಿಳಿಸ್ತೀನಿ, ಧನ್ಯವಾದ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಗ ನಾನು ನಗ್ನಗ್ತಾ ಅವರ ಕೈ ಹಿಡಿದು ಹೀಗಂದೆ, ಅಯ್ಯ, ನಾನು ನಿಮ್ಮ ಸ್ನೇಹಿತನ ಮಗ ಆನಂದ್ ಅಲ್ಲ, ನನ್ನ ಹೆಸರು ಅರವಿಂದ್. ನೀವು ಬರಬೇಕಾದ ವಿಳಾಸ ತಪ್ಪಿ ನನ್ನ ಮನೆಗೆ ಬಂದಿದ್ದೀರಿ. ಆ ವಿಳಾಸಕ್ಕೆ ಹೋಗಲು ಅಂದು ರಾತ್ರಿ 10 ಕಿಲೋಮೀಟರ್ ದೂರ ಪ್ರಯಾಣ ಮಾಡ್ಬೇಕಿತ್ತು. ನೀವು ಸುಸ್ತಾಗಿದ್ದೀರಿ ಅಂತ ನಾನು ಆ ಸತ್ಯ ಹೇಳಲಿಲ್ಲ. ನಿಮ್ಮ ಪತ್ರದಲ್ಲಿದ್ದ ಫೋನ್ ನಂಬರ್ ಮೂಲಕ ಆ ಆನಂದ್ಗೆ ಫೋನ್ ಮಾಡಿದೆ. ಅವರು ಊರಲ್ಲಿ ಇಲ್ಲ, ಈ ಕೆಲಸವನ್ನ ನಾನೇ ಮಾಡ್ತೇನೆ ಅಂತ ಅವರಿಗೆ ತಿಳಿಸಿದ್ದೆ. ನಿಮ್ಮ ಮಗನನ್ನು ನಾನು ಮರಳಿ ತರಲಾರೆ, ಆದರೆ ಸ್ವಲ್ಪ ಸಹಾಯ ಮಾಡಬೇಕೆನಿಸ್ತಿತ್ತು ಅಷ್ಟೇ. ಆಗ ಬಸ್ ಹೊರಟಾಗ ರಾಮಯ್ಯನವರು ಕಣ್ಣೀರು ಸುರಿಸುತ್ತಾ ನನ್ನ ಕೈ ಹಿಡಿದು ಹರಿಸ್ತಾರೆ. ನನ್ನ ತಂದೆ ತೀರಿ ಹೋಗಿ 15 ವರ್ಷಗಳಾಗಿತ್ತು. ಅವರಲ್ಲಿ ನನಗೆ ನನ್ನ ತಂದೆಯೇ ಕಂಡರು. ಆಕಾಶದ ಕಡೆಗೆ ನೋಡಿ ನಾನು ಅನ್ಕೊಂಡೆ, ಅಪ್ಪ, ಈ ರೂಪದಲ್ಲಿ ಬಂದು ನನ್ನನ್ನು ಪರೀಕ್ಷಿಸಿದೆಯಾ? ನಿನ್ನ ಮಗನಾಗಿ ನನ್ನ ಕರ್ತವ್ಯ ನಿರ್ವಹಿಸಿದ್ದೇನೆ ಅಪ್ಪ ಎಂದು ಆನಂದ ಬಾಷ್ಪ ಸುರಿಸಿದ. ಸಹಾಯ ಮಾಡಲು ಮನಸ್ಸಿದ್ದರೆ ಸಾಕು, ಉಳಿದವೆಲ್ಲ ತಾನಾಗಿಯೇ ಬರುತ್ತೆ. ಇಷ್ಟನ್ನು ಹೇಳ್ತಾ ಈ ಕತೆ ಮುಗಿಸ್ತೀನಿ. ಒಳ್ಳೆಯ ಕತೆ, ಒಳ್ಳೆ ಕತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ. ನಾನು ಒಂದೆರಡು ಒಗಟು ಹೇಳ್ತೀನಿ ಮೇಡಮ್. ಅದಕ್ಕೆ ಆನ್ಸರ್ ಗೊತ್ತಿದ್ರೆ ಯಾರಾದ್ರೂ ಹೇಳ್ಬೋದು. ನಾಲ್ಗೆ ಇದೆ, ಮಾತಾಡಲ್ಲ, ಮುಳ್ಳಿದೆ ಆದ್ರೆ ಪೊದೆ ಅಲ್ಲ. ಏನದು? ನಾಲ್ಗೆ ಇದೆ, ಮಾತಾಡಕ್ಕಾಗಲ್ಲ, ಮುಳ್ಳಿದೆ, ಪೊದೆ ಅಲ್ಲ. ಪೊದೆ ಅಲ್ಲ. ಹಲಸಿನಣ್ಣ ಅಲ್ಲ. ಹಲಸಿನಣ್ಣ. ನಾಲಿಗೆ. ಈಳಿಗೆ ಅಂತಲ್ಲ ಯಾರು ಹಾಕಿದ್ರೆ ಈಳಿಗೆ ಅಲ್ಲ ಮೇಡಮ್. ಪ್ರಭಾ ಮೇಡಮ್ ಈಳಿಗೆ. ಇವಾಗ ಗೊತ್ತಿರೋರು ಮೆಸೇಜ್ ಮಾಡಿ. ಈಗ ಮೆಸೇಜ್ ಮಾಡ್ಬೋದು. ಸೂಜಿ ಅಂತೆ, ಗಂಟೆ ಅಂತೆ, ಪೆನ್ನು. 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 ಪೆನ್ನು ಯಾವುದು? ಉತ್ತರ ಪೆನ್ನು. ಪೆನ್ನು. ಪೆನ್ ಪೆನ್ ಪೆನ್ನ. ಮೇಡಮ್ ಪೆನ್ನು. ಓ, ನೀವೇ ಹೇಳಿದ ಆನ್ಸರ್ ಅಥವಾ ಬೇರೆ ಯಾರಾದ್ರೂ ಹೇಳಿದ್ರ? ಸುಮ್ನೆ ಟೈಮ್ ಆಗತ್ತೆ ಅಂತ ನಾನು ಹೇಳಿದೆ. ಆಯ್ತಾಯ್ತಾಯ್ತು. ಇನ್ನೊಂದ್ ಹೇಳ್ತೀನಿ. ಅಂಗಡಿಯಲ್ಲಿ ಮಾರಲ್ಲ, ತಕ್ಕಡಿಯಲ್ಲಿ ತೂಗಲ್ಲ, ಅದೇ ಅದಿಲ್ಲ ಅಂದ್ರೆ ನಮ್ ಮನೆಯಲ್ಲಿ ಹಬ್ಬನೇ ಆಗಲ್ಲ. ಸುಣ್ಣ. ಸುಣ್ಣ ಮಾರಕ್ ತರ್ತೀವಲ್ಲ, ದುಡ್ಡು ಕೊಟ್ಟೆ ಮಾರಲ್ಲ. ಅಂಗಡಿಯಲ್ಲಿ ಮಾರಲ್ಲ, ತಕ್ಕಡಿಯಲ್ಲಿ ತೂಗಲ್ಲ, ಆದ್ರೆ ಹಬ್ಬಕ್ ಬೇಕು, ಎಸ್ಪೆಷಲಿ ದೀಪಾವಳಿ ಹಬ್ಬಕ್ಕೆ. ಸಗಣಿ. ಸಗಣಿ. ಗುಡ್, ನೈಸ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಉಮಾದೇವಿ ಮ್ಯಾಮ್.
ಅನ್ಮ್ಯೂಟ್ ಉಮಾದೇವಿ ಆಯ್ತು. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಹಾ ಬೇಗ 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 ಟೈಮ್ ನಮಸ್ತೆ ಆಗ್ತಾ ಇದೆ. ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ. ನಂದ ಮೇಡಮ್ ನಮಸ್ತೆ. ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಾನು ಮಧ್ಯಾಹ್ನ ಟಿವಿ ನೋಡ್ತಾ ಇದ್ದಾಗ ಆ ಸಂಗೀತ ಗಾಯಕಿ ಜಾನಕಿ ಮೇಡಮ್ ಇನ್ನಿಲ್ಲ ಅಂತ ತೋರಿಸಿದ್ರು. ನಂಗಂತ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ನಾವು ವಯಸ್ಸಿಗೆ ಬಂದಾಗಿಂದನೂ ನಾವು ಅವ್ರ ಹಾಡನ್ನ ಕೇಳ್ತಾನೆ ಬೆಳೆದಾರ ನಾವು. ನಾನು ಅವ್ರ ದೊಡ್ಡ ಅಭಿಮಾನಿ. ಹಾಗಾಗಿ ಇವತ್ತು ಅವ್ರಿಗೆ ಶ್ರದ್ಧಾಂಜಲಿನ ಈ ವೇದಿಕೆ ಮೂಲಕ ನಾವೆಲ್ಲ ಒಂದ್ ಸಲ್ಸೋಣ ಅನ್ನೋದು ನನ್ನ ಆಸೆ ಆಯ್ತು ಮೇಡಮ್. ಯಾರಾದ್ರೂ ಅವ್ರ ಒಂದು ಹಾಡನ್ನ ಹೇಳ್ಬೋದಲ್ವಾ? ಜಾನಕಿ ಮೇಡಮ್ ಹೇಳಿದ ಹಾಡನ್ನ ಯಾರಾದ್ರೂ ಒಬ್ರು ಹೇಳಿದ್ರೆ ನಾವು ಗೌರವನ ಸಲ್ಲಿಸ್ದಂಗ ಆಗುತ್ತೆ ಅವ್ರಿಗೆ ಅಂತ ನನ್ನ ಅನಿಸಿಕೆ ಮೇಡಮ್. ತಮ್ಮಿಗೆ ತಾವು ಹೇಳಲ್ಲ ಹಾಡು? ನನಗ್ ಬರಲ್ಲ ಮೇಡಮ್ ಅಷ್ಟಾಗಿ ಬರಲ್ಲ. ಹೇಳಕ್ಕೆ. ಓಕೆ. ಯಾರಾದ್ರೂ ಇರ್ತಾರ, ರಮೇಶ್ ಅಂತ ಸರ್ ಯಾರೋ ಇರ್ತಾರಲ್ವಾ? ಬಹಳ ನೋಡು ಜನ ಸ್ವಲ್ಪ. ಹಾಡು ಹೇಳ್ತಾರೆ ನಮ್ ವೇದಿಕೆಯಲ್ಲಿ. ನೋಡಿ ಗುರುದೇವ್ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಹೇಳಿದಾರ ಅನ್ಸುತ್ತೆ. ಹೇಳಿ ಮೇಡಮ್. ಗುರುದೇವಿ ಮೇಡಮ್, ಅನುಪಮ್ಮ ಹುಲ್ಲೂರ್. ಗುರುದೇವಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಾನು ವೇದಿಕೆ ಆಗಲೇ ಒಗಟಿಗೆ ಮಾಡಿದ್ದೆ ಅಂದ್ರೇಜು. ಜಾನಕಿ ಅಮ್ಮನ ಹಾಡು ಯಾವ್ದು ಗೊತ್ತಿಲ್ಲ. ನಾ ಚಿತ್ರಗೀತೆಯನ್ನು ನನಗೆ ಬರಲ್ಲ. ಓ ಸರಿ ಸರಿ, ಪರವಾಗಿಲ್ಲ ಬಿಡಿ. ನಾನು ಹಾಗಾದ್ರೆ ಒಗಟಿಗೆ ಉತ್ತರ ಹೇಳಕ್ ಇದು ಮಾಡಿದ್ದೆ. ಆಯ್ತಲ್ಲ, ಒಗಟ್ಟಿಗೆ ಉತ್ತರ ಅವರೇ ಹೇಳಿ ಆಯ್ತಲ್ಲ. ಹೌದೌದು. ಹಾ ಸರಿ. ಅನುಪಮ ಹುಲ್ಲೂರ್ ಮೇಡಮ್ ಅನುಪಮ್ಮ ಹುಲ್ಲೂರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮಾಡ್ಕೊಂಡಿದಾರ. ಬೇಗ ಬೇಗ. ಹಾ ನಿಮ್ದು ವಾಯ್ಸ್ ಕೇಳ್ತಾ ಇಲ್ವೇ? ಹಾಡು ಕೇಳ್ತಾ ಇಲ್ವೇ? ನಿಮ್ ಸ್ವರ ಹತ್ರ ಬನ್ನಿ ಮೈಕ್ರೋಫೋನ್ಗೆ. ಹಾ ಹೇಳಿ, ಮಾತಾಡಿ ಇವಾಗ. ರಾಧಾಯ ಮಂಗಲಂ ಶಿವ ವಿಶ್ವೇಶ್ವರಾಧ್ಯಾಯ ಮಂಗಲಂ ವಿಶ್ವೇಶ್ವಜಾತಾಯ ವಿಶ್ವಾದಿಬೀಜಾಯ ಶ್ರೀ ವಿಶ್ವಾಧ್ಯಾಯ ಮಂಗಲಂ ಶ್ರೀ ಚರವಂದ್ಯ ವಂದಾಯ ಮಂಗಲಂ ವರಚನೀತಿ ಬೋಧಾಯ ಮಂಗಲಂ ಗುರುರೂಪಧಾರಾಯ ಗುರುರಾಜಿರಾಜಾಯ ಪರಿಪೂರ್ತ ದೇಹಾಯ ಮಂಗಲಂ ಶ್ರೀ ವಿಶ್ವರಾಧ್ಯಾಯ ಮಂಗಲಂ ಶಿವ ವಿಶ್ವೇಶಪಾಲಾಯ ಮಂಗಲಂ. ಇನ್ನು ಬಾಳಿದ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಮಯ ಪ್ರಜ್ಞೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಮೇಡಮ್ ನೀವು. ನೀವು ಸಹ ಚೆನ್ನಾಗಿ ಮಾತಾಡ್ತೀರಿ. ಇಲ್ಲ ಮೇಡಮ್, ಥ್ಯಾಂಕ್ ಯು. ನೀವು ಮಾತಾಡ್ತೀರಾ? ನಮ್ಮನ್ನ ನಾವು ಹೊಗಳ್ಕೊಳ್ಬೇಕು. ನಾನ್ ಚೆನ್ನಾಗಿ ಮಾತಾಡ್ತೇನೆ ಅಂತ. ನೀವು ಹಂಗೆ ಹೇಳ್ಬೇಕು, ನೀವಲ್ಲ ನಾನು ಚೆನ್ನಾಗಿ ಮಾತಾಡ್ತೇನೆ ಅಂತ. ಮನೆ ಮದ್ದು ಹೇಳಿ ಮೇಡಮ್, ನಂಗೆ ನೆಗಡಿ ಜಾಸ್ತಿ ಆಗೈತಿ. ಮನೆ ಮದ್ದು ರಾಣಿ ಎಲ್ಲಿದ್ದಾರೆ? ಮಧುರ ಇಲ್ಲ ಇಲ್ಲಿ. ಕಷಾಯ ಕುಡೀರಿ. ನಿನ್ನೆ ಹೆರಿತಲ್ಲ ಶೀತಕ್ಕೆ ಜೇನುತುಪ್ಪ. ಆಯ್ತು, ಇನ್ನೊಬ್ರಿಗೆ ಅನ್ಮ್ಯೂಟ್ ಮಾಡಿ ಮೇಡಮ್. ಅಷ್ಟರಲ್ಲಿ ನಾನು ಹೇಳ್ತೇನೆ. ಲಕ್ಷ್ಮೀದೇವಿ ಅವರಿಗೆ ಮೇಡಮ್ ನಂಗೆ ಅವ್ರು ಹೇಳ್ದ ಏನೋ ಗೊತ್ತಿಲ್ಲ. ಹಾಡು ಅವ್ರು ಹೇಳ್ದಾರ ಅನ್ಸುತ್ತೆ ಮೇಡಮ್. ಹೇಳ್ತೀನಿ ಎರಡು ಸಾಲು. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬನೆಗೆ ಬಿದ್ದಾಗ ನೀ ಅರಿವೆ ಈ ಸಂಚೋ. ಜೋಕೆ ನಾನು ಬಳ್ಳಿಯ ಮಿಂಚು, ಏನೋ ಹುಡುಕುವೆ ನೀನು, ನಂಗಿಂತ ರತಿ ಬೇಕೇನೋ. ಗೊತ್ತಾ? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್, ಉಮಾ ಮೇಡಮ್ಗೆ ಹೇಳಿದವರು. ಹೌದು, ಉಮಾದೇವಿ ಮೇಡಮ್ ಅವ್ರದ್ದು ಏನ್ ಇಚ್ಛೆ ಇತ್ತು ಅದನ್ನ ಪೂರೈಕೆ ಮಾಡಿದ್ರು ಲಕ್ಷ್ಮೀದೇವಿ. ಥ್ಯಾಂಕ್ ಯು. ಅನುಪಮ ಹುಲ್ಲೂರ್ ಮೇಡಮ್, ನೆಗಡಿಗೆ 1 ಚಮಚ ಜೇನುತುಪ್ಪ, ಅರ್ಧ ಚಮಚ ದಾಲ್ಚಿನ್ನಿ 3 ಬಾರಿ ಊಟದ ನಂತರ ತಗೊಳ್ಳಿ. ನೆಗಡಿ, ಕೆಮ್ಮು, ಸೈನಸ್ ಎಲ್ಲ ಸಹ ಗುಣ ಆಗುತ್ತೆ. ಬಹಳ ಸಿಂಪಲ್. ಎಸ್ ಮೇಡಮ್. ಓಕೆ. ಎಲ್ರದ್ದು ಹ್ಯಾಂಡ್ ರೈಸ್ ಮುಗೀತು. ಮುಗೀತು ಮೇಡಮ್. ಎಸ್, ಧ್ಯಾನಕ್ಕೆ ಹೋಗೋಣ ಅಲ್ವಾ? ಓಕೆ, ಚೆನ್ನಾಗಾಯ್ತು. ವೆರೈಟಿ ಬಂತು ಇವತ್ತು. ಓಕೆ ಮಾಸ್ಟರ್ಸ್, ತುಂಬಾ ಧನ್ಯವಾದ. 9ನೇ ತಾರೀಕು ಎಲ್ಲರೂ ಬರೆದಿಟ್ಕೊಳ್ಳಿ. ಅರಸೀಕೆರೆಯಲ್ಲಿ ಎಲ್ಲರೂ ಸೇರೋಣ, ಎಂಜಾಯ್ ಮಾಡೋಣ. ಎಲ್ಲರೂ ಖುಷಿಯಿಂದ. ಗೊತ್ತಾ, ನಮ್ದು ಈ ಕುಟುಂಬ ಸೇರಿದ ತಕ್ಷಣ ಎಲ್ಲರೂ ಬಹಳ ಉತ್ಸಾಹಿಕರಾಗ್ಬಿಡ್ತಾರೆ. ಸೊ
ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ ಬರೋಣ. ನಿಜವಾಗ್ಲೂ ಯಶೋಧ ಮೇಡಮ್ ಹೇಳಿದಂಗೆ ಆ ಹಳ್ಳಿಯಲ್ಲಿ ಮಾಡಿದ್ರೆ ನಾನು ಇಂದು ಎಂಜಾಯ್ ಮಾಡ್ತಾ ಇದ್ದೆ. ಪರವಾಗಿಲ್ಲ, ಅರಸೀಕೆರೆನೂ ಚೆನ್ನಾಗಿದೆ, ನೋಡಿದ ಊರು, ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ಆಲ್. ಸೊ ಧ್ಯಾನಸ್ಥರಾಗೋಣ. ಅದರ ಮೊದಲು ಎಲ್ಲ ಈ ವೇದಿಕೆಯಲ್ಲಿ ಹಂಚಿಕೊಂಡಂತಹ ಎಲ್ಲ ಕಲಾ ಪ್ರದರ್ಶಕರಿಗೆ, ಕಲಾವಿದರಿಗೆ ಅನಂತ ಧನ್ಯವಾದಗಳು. ಹಾಗೇನೆ ಹೋಸ್ಟ್ ಆಗಿ ನಿರ್ವಹಣೆ ಮಾಡಿದಂಥ ನಂದ ಮೇಡಮ್ಗೆ ಸಹ ಧನ್ಯವಾದಗಳು. ಯಶೋಧ ಮೇಡಮ್ ಬಹಳ ಆತ್ಮೀಯತೆಯಿಂದ ಅರಸೀಕೆರೆ ಪ್ರೋಗ್ರಾಮಿಗೆ ಎಲ್ಲರನ್ನ ಆಹ್ವಾನ ಮಾಡಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳು. ಜೊತೆಗೆ ಎಲ್ಲರೂ ಸಹ ತನು ಮನ ಧನದಿಂದ ಸಹಕಾರವನ್ನ ನೀಡಿ ಈ ಕಾರ್ಯಕ್ರಮವನ್ನ ಅದ್ಭುತವಾಗಿ ಯಶಸ್ವಿಯಾಗಿ ಮಾಡೋಣ ಅಂತ ಹೇಳತಕ್ಕಂಥದನ್ನ ಹೇಳುತ್ತಾ ಮುಂದೆ ಧ್ಯಾನ ಮೇಡಮ್ ನೀವು ಮಾಡ್ತೀರಾ, ನಾನು ಮಾಡಿಸ್ಲಾ?